ಯಜಮಾನ ನಮಸ್ಕಾರ. ಸರ್ ತಾವು ಯಾವ ಊರವರು? ಸರ್ ನಮ್ಮದು ಉನುಂಗಳ್ಳಿ. ಹಾಂ, ನಾವು ಟೊಮೊಟೊ 2.5 ಎಕರೆ ಟೊಮೊಟೊ ಹಾಕಿದ್ದು. ತಮ್ಮ ಹೆಸರು? ನಾರಾಯಣ್ ಅಂತ. ಯಾವಾಗ ಹಾಕಿದ್ದು? ಬನ್ನಿ. ಇದು ನಾವು 3-3.5 ತಿಂಗಳು ಆಗದ ಸಹ ಹಾಕಿ 3 ತಿಂಗಳಲ್ಲಿ ಹಾಕಿರೋದು. ಇದು 75-80 ಜನಕ್ಕೆ ಹಣ್ಣು ಸ್ಟಾರ್ಟ್ ಆಯ್ತವ. ನಾವೇನು ಮಾಡ್ತೀವಿ ಈಗ ಪೈರು ಒಂದು ನರ್ಸರಿ ತಗೊಂಡು ಅಪ್ ಟು ಬಿಗಿನಿಂಗಿಂದ ಒಂದು 10 ದಿನಕ್ಕೆ ಒಂದು ಸ್ಪ್ರೇ, 15 ದಿನಕ್ಕೆ 20 ದಿನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಅದಕ್ಕೆ ಔಷಧಿನ ನಾವು ಸ್ಪ್ರೇ ಮಾಡ್ಕೊತಾ ಬಂದಿವಿ. ನರ್ಸರಿಲಿ ಹೋಗ್ತೀರಾ ಏನೋ ಪೈರ್ ತಗೋತೀರಾ? ಔಷಧಿ ತಗೊಳ್ಳೋದಲ್ಲಿ ಔಷಧಿ ಬನ್ನೂರು ಕರೀಂ ಟ್ರೇಡರ್ಸ್ ಅಂದ್ಬಿಟ್ಟು ಬನ್ನೂರಲ್ಲಿ ಅವನ ಹತ್ರ ತಗೊಂಡಿದ್ರೆ ಔಷಧಿ ಸರ್. ಅವನು ಈ ಸ್ಟೇಜ್ ಮೇಲೆ ಕೊಡ್ತಾರ. 15 ದಿನಕ್ಕೆ ಈ ಸ್ಟೇಜ್ ಔಷಧಿ ಹೊಡಿಬೇಕು. ಆಮೇಲೆ ಒಂದು 40 ದಿನ ಆದ್ಮೇಲೆ ಹೂ ಸೆಟ್ಟಿಂಗು, ಕಾಯಿ ಅವೆಲ್ಲ ಹೂ ಎಲ್ಲ ಇರ್ತಾವಲ್ಲ, ಆವಾಗ ನಾವು ಹೂಜಿ ಹುಳ ಡೆವಲಪ್ಮೆಂಟ್ಗೆ ಇದಕ್ಕೆಲ್ಲ ನಾವು ಔಷಧಿ ತಗೋತೀವಿ. ಅವ್ರು ಕೊಡ್ತಾರ, ನಾವು ತಗೊಂಬಂದು ಅವ್ರು ಏನ್ ಹಿಂಗೆ ಹೇಳ್ತಾರ ಹಂಗೆ ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡಿದಾಗ ಏನಾಗದ, ನನಗೆ ಪೂರ್ತಿ ಕಳಪೆ ಔಷಧಿ ಕೊಟ್ಟಿರೋದು ಎಲ್ಲ ನೋಡಿ. ಯಾವ ಆಧಾರದ ಮೇಲೆ ಹೇಳ್ತೀರಿ ಸರ್? ನೋಡಿ ನೀವೇ ನೋಡಿದರೆ ಈಗ ನೋಡು, ನಾವು 100 ಬಾಕ್ಸ್ ಕೂದ್ನ ಅಂತಂದ್ರೆ 50 ಚೆನ್ನಾಗಿರೋವು. ಹಿಂದಿಂದ ಸ್ಟಾರ್ಟಿಂಗ್ ಇಂದ ಸರ್ ನಾವು 25 ಕೂದ್ನೋ ಒಂದು 7-8 ಸಿಕ್ತು. ಹೂಜಿ 7-8 ಸಿಕ್ತವ. ನೆಕ್ಸ್ಟ್ ಆಗ ಪರವಾಗಿಲ್ಲ, ಏನೊಂದು 5-6 ಬಾಕ್ಸ್ ಒಂದ್ಕೊಂಡು. ನೆಕ್ಸ್ಟ್ 98 ಕೂದಿ. 98ರಲ್ಲಿ 51 ಚೆನ್ನಾಗಿರೋದು. 51 ಚೆನ್ನಾಗಿದ್ರೆ ಇನ್ನು ಉಳ್ದವು, ಇನ್ನು ಉಳ್ಕೆವು ಎಷ್ಟು, ಇನ್ನು 40 ಚಿಲ್ಲರೆ ಅವು ಹೂಜಿ. ಇವು 1000 ದುಡ್ಡು ಸಹ, ಅದು 60 ರೂಪಾಯಿ ಬಾಕ್ಸ್, 60 ರೂಪಾಯಿ. ಆಮೇಲೆ 89 ಕೂದ್ನು, ಆಗ 40 ಚೆನ್ನಾಗವ, ಇನ್ನು 39 ಚೆನ್ನಾಗಿಲ್ಲ. ಲಾಸ್ಟ್ ಟೈಮು 65 ಕೂದ್ನು, 65ರಲ್ಲಿ ಬರೀ 17 ಚೆನ್ನಾಗವ ಸಹ, ಅದು 1000 ರೂಪಾಯಿ. 17 ಚೆನ್ನಾಗದ. ಇನ್ನು ಉಳ್ದವೆಲ್ಲ ಹೂಜಿ. ಅಲ್ಲಿ ಗನ್ ಹೌಸಲ್ಲಿ ತಗೊಂಡೋದ್ರವ ಅಮರು ಕೊಟ್ನ, ಅಮರು ಸುರ್ಗ್ಬಿಟ್ಟು ದುಡ್ಡು ಕೊಂಡಿಲ್ಲ, ಗಿಡ್ಡು ಕೊಂಡಿಲ್ಲ. 50 ರೂಪಾಯಿ 100 ರೂಪಾಯಿ ವ್ಯಾಪಾರ ಮಾಡಿದ್ನ ಸಹ. 45 ಕ್ರೇಟ್ನು 100 ರೂಪಾಯಿ ವ್ಯಾಪಾರ ಮಾಡಿದ್ನ. ನೀನ ತಕೋಗು, ನೀನ ತುಂಬ್ಕೋಗು ಅಂದ್ಬಿಟ್ಟು ನನಗೆ ವಾಪಸ್ಸು ದುಡ್ಡು ಕೊಂಡಿಲ್ಲ ಅವರು. ಬೇಕಾದ್ರೆ ಅಮ್ಮ ಅಲ್ಲಿ ಬೇಕಾದ್ರೆ ಗನ್ ಹೌಸ್ ಬಂದ್ರೆ ವಿಶ್ವ ಇವ್ರು ಇರ್ತಾರ, ಅಲ್ಲಿ ಬೇಕಾದ್ರೆ ಕೇಳಿ. ನಿಮ್ಮ ಆಪಾದನೆ ಏನು ಅಂದ್ರೆ ಎಷ್ಟು ಎಕರೆಗೆ? ಸರ್ 2.5 ಎಕರೆ. ನಾನು ಇಲ್ಲಿಂದ ಈಚೆಗೆ ಸರ್ 2 ಎಕರೆಲೆ ಹೋದ ಸಾರಿ 1800 ಬಾಕ್ಸ್ ಕೂದಿದ್ದಿ. ಇಲ್ಲ, ಅದು ಇಲ್ಲದ ಸರ್. ನಾನು ಆಗ ಕಿರ್ಗಾವಲ್ ನಂದೀಶ್ ಅಂದ್ಬಿಟ್ಟು ಅಲ್ಲಿ ಔಷಧಿ ಹೋದ್ ಬೆಳೆ ಮಾದೇಶ್ವರ ಟ್ರೇಡರ್ಸ್ ಅಂತ ಏನೋ ಅದು, ಅಲ್ಲಿ ಔಷಧಿ ತಕೊಂಡ್ಬಂದಿದ್ದಿ ಸರ್. ಅವನು ಏನಕ್ಕೆ ಬೇಕು ಔಷಧಿ, ಆಮೇಲೆ ಸ್ಪಾಟಿಗೆ ಬರ್ತಿದ್ದ ಸರ್. ಅವನು ಸುಮ್ಮನೆ ಹೊಡೆದ ಹುಡುಗ, ಔಷಧಿ ಅಂಗಡಿ ಅವನು ಸ್ಪಾಟಿಗೆ ಬರ್ತಾನೆ, ಏನೋ ಕಂಪ್ಲೇಂಟ್ ಇದ್ದ ಏನು ಅಂತ ನೋಡ್ಕೊಂಡು ಹೋಗಿ ಔಷಧಿ ಕೊಡಿ. ಇವ್ರು ನೋಡುದಿಲ್ಲ. ಇವ್ರು ಹೆಂಗ್ ಗೊತ್ತಾ, ಅಲ್ಲೇ ಎಲ್ಲ ಅಲ್ಲಿ ಬಾಯಿ ಮಾಡ್ತಾರೆ ಇವರು. ಅಲ್ಲೇ ಇದ್ದಂಗೆ ಅಲ್ಲೇ ಇದೆ. ನಾನು 20 ದಿನದಿಂದ ಕರಿತೇನೆ, ಗೊತ್ತಿಲ್ಲ ತೋಟಕ್ಕೆ. ಅಟ್ಲೀಸ್ಟ್ ನಂದು ಇನ್ನೊಂದು 1000 ಬಾಕ್ಸ್ ಉಳ್ಕೊಂಡಿರ ಸಹ, ಅದಾರು 1000 ಇಂಟು ಒಂದು 10 ಲಕ್ಷ ದುಡ್ಡಾಗುದಾ? 1000 ಇಂಟು ಒಂದೊಂದ್ ಸಾರಿಗೆ 200 ಬಾಕ್ಸ್ ಕೂದಿ 10 ಲಕ್ಷ ದುಡ್ಡಾಗುದಾ? ಈಗ 2.5 ಎಕರೆಗೆ ನನ್ನ ಅಂದಾಜು ಸಹ ಹೋದ ಸಾರಿ ಕೂದಿರ ಪ್ರಕಾರ 2.5 ಬಾಕ್ಸ್ ಕುಯ್ಬೇಕು ಸರ್. 2.5 ಕೈ ಕುಯ್ಬೇಕು. ಜಾಮೂನು ಹೈಬ್ರಿಡ್ 2.5 ಸರ್. ಇದು 1 ಎಕರೆ 1.5 ಎಕರೆ ಜಾಮೂನು ಆಯ್ತಾ. ಇದು ಇವತ್ತು ಎಷ್ಟು ಕುದಿರ್ದು ಅಂದ್ರೆ, ಇದು 3 ಸಾರಿ ಒಂದು 7 ಒಂದು 5, ಇವತ್ತು ಒಂದು 7-8 ಚೆನ್ನಾಗಿರೋ. ಇಷ್ಟು 1 ಎಕರೆಲಿ ಇದು ಕುದಿರ್ದು ಎಲ್ಲ ಅಲ್ಲೇ ಉದ್ರವ ಸಹ. ಹಾಸ್ಬಿಟ್ಟವ. ಏನ್ ತೊಟ್ಟಿನ ರೋಗ, ಅದಕ್ಕೆ ಔಷಧಿ ಕೊಡುವ, ಅದು ಯಾವ್ದೋ ಹೊಡಿ ಅಂತಾನೆ. ಅದಾಯ್ತು, 10 ತಕೊಂಡ್ ಹೊಡಿದ. ಅಲ್ಲೇ ಎಲ್ಲ ಹಾಸ್ಕೊಂಡ್ ಬಿದ್ದವ. ಪ್ರತಿಯೊಂದು ಹೂಜಿ ನೋಡಿ, ಇಲ್ಲೇ ನೋಡಿ ಹೂಜಿ ಎಲ್ಲ ಹುಳ ಹೂಜಿ, ಯಾವ್ದು ಚೆನ್ನಾಗಿಲ್ಲ ಹಣ್ಣು. ಯಾವ್ದು ನೋಡಿ ಸರ್, ಇಷ್ಟು ಹಣ್ಣ ನೋಡಿ ಸರ್, ಇಲ್ಲಿ ನೋಡಿ ಸರ್, ಇದೇನಿದ್ದು ಚೊಟ್ಟುತ್ತದು. ಈಗ ಅದೇನಾಯ್ತ ಗೊತ್ತಾ ಸರ್, ಇಲ್ಲಿ ಚುಚ್ಚಿರ್ತಲ್ವಾ ನೋಡಿ ಸರ್, ಇಲ್ಲಿ ಹಿಂಗ್ ಕುದ್ರೆ ಅದು ಇಲ್ಲಿ ಚೊಟ್ಟುತ್ತದು ನೋಡಿ. ಅಲ್ಲಿ ನೋಡಿ, ಇಲ್ಲಿ ಏನಾಗದ ಸರ್, ಹಿಂಗೆ ಎಲ್ಲ ಹಣ್ಣು ಹಿಂಗೆ ಇಡೀ ತೋಟ ಎಲ್ಲ ನೋಡಿ. ಹುಳಿ ಹಣ್ಣು ಹಿಂಗೆ ಆಗಿದೆ, ಜಾಮೂನ್ ಹಿಂಗೆ ಆಗಿದೆ ನೋಡಿ ಸರ್. ಇಲ್ಲಿ ಚೊಟ್ಟ ಇದು ಒಂದ್ ಕ್ರೇಟ್ ಸಿಕ್ಕುದ ಕಷ್ಟ. ಈಗ ಪಕ್ಕದಲ್ಲಿ ಹುಡುಗ ಕುಯ್ತಾನ ಸರ್, ಇವತ್ತು ಕರ್ಕೋಯ್ತೀನಿ ಅವಂತ 2 ಕ್ರೇಟ್ ತೋರ್ಸ್ಬಿಡಿದ. ಒಂದು ಅವನು ಬೇರೆ ಅಂಗಡಿ ಇಲ್ಲಿ ಮಾಕನಹಳ್ಳಿ ರೋಡ್ ಅಂತ ಸರ್. ಅವನೇನೋ MSc ಇನ್ ಅಗ್ರಿಕಲ್ಚರ್ ಏನೋ ಹುಡುಗ ಏನೋ ಮಾಡಿದ್ರಂತ, ಅವನು ಕ್ಲೀನಾಗಿ ಓದ್ಕೊಂಡು ಅವನು ಕೊಟ್ಟವನ. ಅವ್ನು ಇವಾಗ ಬೇಕಾರಪ್ಪ ತೋಟಕ್ಕೆ ಹೋಗೋಣ. ಅವನು ನಾನು ಕೂತೇವಿ ಜೊತೆಲಿ. ಹುಡುಗ ಅವನು ಎಜುಕೇಟೆಡ್ ಮಹೇಂದ್ರ ಅಂದ್ಬಿಟ್ಟು. ಅವನ ತೋಟನು ನೋಡಿ, ನನ್ನ ತೋಟನು ನೋಡಿ. ಇವತ್ತು ಯಾರು ಏನ್ ಮಾಡಿದ್ವು, ನಾವ್ ಏನ್ ಮಾಡಿದ್ವು, 5-6 ಲಕ್ಷ ಖರ್ಚು ಮಾಡಿದ್ವಿ ಸರ್. 1 ಎಕರೆಗೆ ಎಷ್ಟು ಖರ್ಚು ಬೀಳುತ್ತೆ ಅಂತ ನಿಮ್ಗೆ ಗೊತ್ತಾಗ. ತಂತಿ ಗಳ ಆಳುಗಳು ಇವ್ರು 3 ತಿಂಗಳಿಂದ ಎಲ್ಲೂ ಹೋಗಿಲ್ಲ. ಒಂದು 5 ಆಳು ನನ್ನ ತೋಟದಲ್ಲೇ ಕೆಲಸ. ಹಂದಿಗಳು ಅಲ್ಲಿ ಮೈಕ್ ತೋರಿಸ್ತೀವಿ ಸರ್, ಮೈಕ್ ಇಟ್ಕೊಂಡು ಕಾಯ್ಕದ, ಮೈಕಲ್ಲಿ ಇಟ್ಕೊಂಡಿವ್ನಿ. ನೈಟ್ ಆದ್ರೆ ಬಂದು
ನಾವು ಇದ್ದು ಪುನಃ ಬೆಳಗಿನ ಜಾವ ಇದ್ದು ಮೈಕ್ ಕಟ್ಕೊಂಡು ಕೆಲಸ ಮಾಡ್ಬೇಕು. ಇವನು ಉಡಾಪೆ ಉತ್ತರ ಕೊಡ್ತಾನೆ ಯಾರು ಕರೀಮು, ಬಂದೂರು ಅಂಗಡಿಲಿ ಇರೋರು ಕರೀಮು. ಔಷಧಿ ಅಂಗಡಿ. ಆಯ್ತಾ, ನೀವು ಅವ್ನ ಮನೆ ತೋರ್ಸ್ನ ಎಮ್.ಎಲ್.ಎ ಮನೆ ಕಟ್ಕೊಂಡವನ ಅಲ್ಲ ಅದು ಅವ್ರ ಹಣೆ ಬರ ಬಿಡಿ, ಅವ್ರು ವ್ಯವಹಾರ ಎಲ್ಲಿ ಮಾಡ್ತಾರೆ. ಸಾ ಎಲ್ಲಿ ನೀವ್ ಮಾಡು. ಹಂಗಾರೆ ನೀವು ಇಂಡೈರೆಕ್ಟ್ ಆಗಿ ಈ ತರ ರೈತರು ಮೋಸ ಮಾಡ್ತಾರೆ ಅಂತ. ಮತ್ತೆ ಇನ್ನೇನ್ ಸರ್ ಅದ ಅರ್ಥ? ಈಗ ನೀನು ಅಟ್ಲೀಸ್ಟ್ ಒಳ್ಳೆ ಔಷಧಿ ಕೊಡ್ಬೇಕು ಅಂತ. ಒಳ್ಳೆ ಕ್ವಾಲಿಟಿ ಕೊಡು, ಇನ್ನೊಂದು 100 ರೂಪಾಯಿ 500 ರೂಪಾಯಿ ಜಾಸ್ತಿ ತಗೋ. ನಾನು ಒಟ್ಟು ಎಷ್ಟು ಸಾವಿರ ರೂಪಾಯಿ ಸರ್ 12,000 ಗಿಡ 2 ಎಕರೆಲ್ಲಿ ಹಾಕಿರೋದು. 12,000 ಗಿಡಕ್ಕೆ ನಾವು ಹೋದ್ ಸರ್ ಹೇಳಿದ್ನಲ್ಲ, ನಾವು ಹೆಚ್ಚು ಕಮ್ಮಿ 2,500 ಚೆನ್ನಾಗಿ ಬೆಳೆದ್ರೆ 3,000 ಕುಯ್ಬೋದು ಸರ್. ಈಗ 6,000 ಗಿಡ ಹಾಕೋಣ ಒಬ್ಬ ನಮ್ಮ ಹುಡುಗನೆ, ಅವನು ಡೈಲಿ 3 ದಿನಕ್ಕೊಂದ್ಸರಿ 200 ಕೈ ಕುಯ್ತವನ. ಈಗ ಒಂದು ತೋಟ ಹೆಂಗದ ಹಂಗೆ ಅದ, ಹಂಗೆ ಅದ. ಒಂದು 6,000 ಗಿಡ ಈಗ ಅಲ್ಲಿ 1,200 ಬಾಕ್ಸ್ ಕೂದವನ, ಇನ್ನೂ 1,200 ಕುಯ್ತೀನಿ ಕಣ ಅಂತಾನ. ಬರೀ 6,000 ನಂದು 12,000. ಒಂದ 200 ಮೊಬೈಲಲ್ಲಿ ಫೋಟೋ ತೋರಿಸ್ರವ ಹೆಂಗಾರ ತೋಟ ಫ್ರೆಶ್ ತೋಟ ಇದ್ದಂಗ ಸರ್. ಈಗ ನನ್ನ ತೋಟ ಇವರು ನಾವು ಒಂದು ಅವ್ರು ಕೊಟ್ಟಿದ್ರು. ಯಾವ ಕಂಪ್ನಿ ಕೊಟ್ಟಿದ್ರು ಸರ್? ಎಲ್ಲ ಕಂಪ್ನಿದು ಅಲ್ಲವಾ ಔಷಧಿಗಳು, ಅಲ್ಲಿ ಬಿಲ್ ಅದ, ಅದಕ್ಕೆ ಕೊಡ್ತೀನಿ ನಾನು. ಇವರು ನಾನು 3 ದಿನದಲ್ಲಿ ಔಷಧಿ ತಗೋಬರ್ಬೇಕು. ನಾವು ಔಷಧಿ ಅಂಗಡಿ ಹೋದ್ನ ಸರ್, ಇನ್ ಬೇರೆ ಅಂತ ತಗೊಂಡು ಚೇಂಜ್ ಮಾಡ್ತಾನ ಅಂತಾನೆ ಸರ್. ಈಗ ನಾನು ಈಗ ಲಾಸ್ಟ್ ಔಷಧಿ, ಈಗ ಕೊನೆ ಔಷಧಿ ಹೊಡೆದ್ರೆ ಇವನ್ನೆಲ್ಲ ಹೊಡೆದವನು, ಇನ್ ಗಿಡ ಹಾಳು ಮಾಡ್ಕೊಂಡವನ. ಇವ್ ನಮ್ದಲ್ಲ ಬಿಲ್ಗಳಿದೆ, ಬಿಲ್ಗಳದ. ಯಾವ ಕಂಪ್ನಿ ಅಂತ ಆ ಕಂಪ್ನಿ ಮುಂದೆ ಮಕ್ಳು ಯಾರು ಬರ್ಲಿಲ್ವಾ? ಬರೀ ಅವನು ಅವತ್ತು ಅಲ್ಲ ಅಂಗಡಿಲಿ ಇದ್ದ ಸರ್. ಈಗ ಕಳ್ಸ್ಕೊಡ್ತೀನಿ ಅಂದ್ಬಿಟ್ಟು ಏನ್ ಮಾಡ್ದೆ, ಇವ್ರ ತೋಟಕ್ಕೆ ನೀನು ಬಾ ಅಂದಿ. ನಾನು ಬರಕ್ಕಾಗಲ್ಲ ಅಣ್ಣ, ನೀನ್ ಕಳ್ಸ್ಕೊಡ್ತೀನಿ ಅನ್ನ. ಕಳ್ಸ್ಕೊಡ್ಬೇಕಲ್ವಾ? ಅವ್ನು ನನ್ನ ನಂಬರ್ ತಕೊಂಡು ನಾನು ಅವತ್ತೆಲ್ಲ ಕಾಯ್ಕೊಂಡಿವ್ನೆ. ಬೆಳಿಗ್ಗೆಯಿಂದ ಮಧ್ಯಾಹ್ನ ಹೋದೆ ಅವನ ಅಂಗಡಿಗ, ಮಧ್ಯಾಹ್ನ ಸಂಜೆವರೆಗೆ ಕಾಯ್ಕೊಂಡಿನಿ, ಬರ್ಲಿಲ್ಲ ಅವ. ಯಾರು ಕಂಪ್ನಿಯವನು ಬಂದಿಲ್ಲ ಇಲ್ಲಿವರೆಗೆ. ಇವರು ಇಷ್ಟು ಲಾಸ್ ಮಾಡೋರು, ಡಿಸ್ಟ್ರಿಬ್ಯೂಟ್ರು ಬಂದಿಲ್ಲ. ಇವ್ನು ಸಪ್ಲೈ ಮಾಡ್ತಾ ಇರ್ದಿ ಅಂಗಡಿಗೆ ಕಳಪೆ ಔಷಧಿ ಏನು ಇದು ಮಾಡೋಣ. ಜವಾಬ್ದಾರಿ ಇವನು ಅದನ, ಅವನು ಅದನ. ಯಾರು ಜವಾಬ್ದಾರ ಆದ್ರೆ? ಈಗ 25 ಸರ್ ನಮ್ಗ 2,500 ಕೈ ಇಟ್ಟು ಕೂದಿದ್ರ, ಈಗ 25 ಲಕ್ಷ ದುಡ್ಡು ಸರ್. 25 ಲಕ್ಷ ದುಡ್ಡು ಈಗ 1,300 ಹೋಗವ ಸರ್. ನಮ್ದೇ ಹೋಗದ 1,000 ಚಿಲ್ಲರೆ. ಆಯ್ತಾ, ಇದ ಅರ್ಧ ಸ್ಟಾರ್ಟಿಂಗು ಹೋಯ್ತಾ 20 ಬಾಕ್ಸು, ಅವ 50 ಬಾಕ್ಸು. ಅರ್ಧ ನಿಲ್ವಲ್ಲ ಸರ್, 10 ಜನ ಇರೋ. ಅದೆಷ್ಟು ಇದು 1,000 ಹೋದ್ರೆ ಅದು 50 ರೂಪಾಯಿ ಸರ್. 50 ರೂಪಾಯಿ 50 ಬಾಕ್ಸು. ಏನ್ ಮಾಡುದು? ಇದು ಈಗ 60 ಬಾಕ್ಸ್ ಕೂದಿ 60 ಒಂದು 5 ಓಲಿ 10 ಓಲಿ ಸಹ ನಮ್ಗೆ ಕೇರ್ ಮಾಡಲ್ಲ. ಏನೋ ಹುಳ ಗಿಳ ಹೊಡೆದವ ಮಿಸ್ ಆಗಿರ್ತಾವ ಅಂತ ಅನ್ಮ. ಇಡೀ ತೋಟ ಎಲ್ಲ ಎಲ್ಲನೂ ಹಿಂಗ್ ಮಾಡಿ ನಮ್ಗೇನ್ ಮಾಡುದು? ಈಗ ನಾನು ಇನ್ನು ಈ ರೇಟಾಗಿ ಕಾಯ್ಬೇಕಾದ್ರೆ ಸರ್, ನಾವು ರೈತರು ಇನ್ನು 5 ವರ್ಷ ಬೇಕು. ಈ ರೈಟ್ ಸಿಗ್ಬೇಕಾದ್ರೆ ನಾವು ವರ್ಷದಿಂದ ಹಾಳು ಮಾಡ್ಕೊಂಡಿರ್ತೀವಿ. ಈಗ ನನ್ಗೆ ರೈಟ್ ಇಲ್ದೋಗಿರೋ ನನಗೆ ಬೇಕಾಗಿಲ್ಲ ಸರ್. ಈಗ ರೈಟ್ ಇದ್ದಾಗ 1,000 ಚಿಲ್ಲರೆ ಇದ್ದಾಗ, ಅದು ಹೈಬ್ರಿಡು 1,000 ಚಿಲ್ಲರೆ ಇದ್ದಾಗ ಏನ್ ಮಾಡ್ಬೇಕು ನಾವು? ಎಷ್ಟು ಲಕ್ಷ ಲಾಸ್ ಆದ್ದು ನೀವು ಹೇಳಿ ಸರ್. ನಾವು ಇನ್ನೊಂದು ಸಾರಿ ಹೆಂಗ್ ಬೆಳಿ, ಇನ್ನು 5 ವರ್ಷ ಕಾಯ್ಬೇಕು. ಇನ್ನು 5 ವರ್ಷ ಗಂಟ ತೋಟ ಎಲ್ಲ ನೈಟ್ ಎಲ್ಲ ಕಾಯ್ಕೊಂಡು ಆ ಸಿಕ್ತವ್ರು ಇಲ್ಲ. ಈಗೇನೋ ಅಪರೂಪಕ್ಕೂ ಒಂದು ರೈಟ್ ಆಗಿ ಏನ್ ಮಾಡ್ಬೇಕು ಅಂತಿದ್ರೆ, ಈಗ ತೋಟಗಾರಿಕೆ ಇಲಾಖೆಯವರಿಗೆ ನಮ್ಮ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಮ್ಗೇನು ಗೊತ್ತಾ, ಇವ್ರ ಅಂಗಡಿಗಳೆಲ್ಲ ಲೈಸೆನ್ಸ್ ರದ್ದು ಮಾಡ್ಬೇಕು. ಒಂದು ನಮ್ಗೆ ಏನಾಗದ ಪರಿಹಾರ ಕಟ್ಕೊಡ್ಬೇಕು. ಅವ್ರೆಲ್ಲ ಕಾಕಲ್ಲಿ ಈಗ ನನ್ನ ಡೇಟ್ ಅದ ಸರ್, ಹಣ್ಣು ಸ್ಟಾರ್ಟ್ ಆಗಿರೋದು ಎಂಡ್ ಆಯ್ತಾ ಇಲ್ಲಿ ಗಂಟ, ಇಲ್ಲಿ ಇನ್ನೂ ಸ್ಟಿಲ್ ರೈಟ್ ಅದ. ಈಗ ಹಣ್ಣು ಸ್ಟಾರ್ಟ್ ಆದ ತೊಳಿಂದು ಮಾಹಿತಿ ಅದ ಅವ್ರಿಗೆ. ಈ ತಿಂಗಳು ನವೆಂಬರ್ ಎಷ್ಟು ರೈಟ್ ಇತ್ತು, ಡಿಸೆಂಬರ್ ಎಷ್ಟು ರೈಟ್ ಇತ್ತು ಅಂತ ಅವ್ರಿಗೆ ಗೊತ್ತಾಯ್ತು. ಅದ್ರ ಪ್ರಕಾರ 2.5 ಎಕರೆಗೆ ಎಷ್ಟು ಬಾಕ್ಸ್ ಕುಯ್ಬೋದು ನಾನು ತೋರಿಸ್ಕೊಡ್ತೀನಿ. ಪಕ್ಕದ ತೋಟನೂ ತೋರಿಸ್ತೀನಿ, ಅವ್ರನ್ನೂ ತೋರಿಸ್ತೀನಿ. ಅಲ್ಲಿ ಎಷ್ಟು ಹಣ್ಣು ಕುಯ್ತಾ ಇದ್ರು. ನಂತರ ಯಾಕೆ ಹಿಂಗಾಯ್ತು ಈ ತೋಟ? ಇವ್ರ ನೆಗ್ಲಿಜೆನ್ಸಿ, ಇವರ ಒಂದು ತಪ್ಪಿನಿಂದಾಗಿ ನಮ್ಮ ರೈತ ಯಾವ್ದೋ ಕಳಪೆ ಔಷಧಿಗಳು ಕೊಟ್ಬಿಟ್ಟು ಗ್ರೋತಿಂಗ್ ಎಲ್ಲ ಸಮಸ್ಯೆಗಳು ಕೊಟ್ಟು ಈ ತರ ಸಮಸ್ಯೆ ಆಗಿದೆ. ಹೌದು ಸರ್. ಈಗ ಹಳೆ ಸ್ಟಾಕ್ ಎಕ್ಸ್ಪೈರ್ ಆಗಿರೋ ಡೇಟ್ ನಾವೇ ನೋಡುದಿಲ್ಲ ಸರ್. ತಾಕೊಂಡ್ಬಿಡ್ತೀವಿ, ಹೊಡೆದ್ಬಿಡ್ತೀವಿ, ಆಯ್ತು. ಓಲಿ ಕಂಪ್ನಿಯವ್ರಿಗೆ ಇನ್ಫಾರ್ಮ್ ಮಾಡಿ 20 ದಿನದಿಂದ 7 ದಿನದಿಂದ ಈ ಕಂಪ್ನಿಯವ್ರ ಕರ್ಕೊಂಡ್ ಬಾ ಅಂದ್ರೆ, ಇವ್ರು ರೈತರು ಏನ್ ಮಾಡ್ಕೊಂಡ್ರು ಅಂದಂಗ ಇವ್ರಿಗೆ ಬೆಲೆ ಇಲ್ಲ. ಆಯ್ತಾ, ಹೇಳಿ ನೋಡಪ್ಪ, ನಾನು ಹಿಂಗೆಲ್ಲ ಮಾಡ್ತೀನಿ, ನಾನು ಇರೋದು ಹೇಳ್ತೀನಿ, ನಾನು ಮೀಡಿಯಾ ಕರ್ಸಿ ಮಾತಾಡ್ತೀನಿ. ನೀನು ಹಿಂಗೆಲ್ಲ ಮಾಡಿದ್ರೆ ನೀನು ನನಗೇನು ಗೊತ್ತಿಲ್ಲ ಅಂತ ರೈತರ ಸಂಘದವರು ಎಲ್ಲ ನಮ್ಗೆ ಹಿಂಗೆಲ್ಲ ಅವ್ರಿಗೆ ಅನ್ಯಾಯ ಆದಾಗ ಅವ್ರು ಬರ್ತಾರ ಅಂತ ನಾನು ಎಲ್ಲ ಹೇಳಿನಿ. ಆಯ್ತಾ, 4 ದಿನದಿಂದ ಬಂದಿಲ್ಲ, 20 ದಿನ ಆಯ್ತು. 20 ದಿನದಿಂದ ನಾಳೆ ಬರ್ತಾರೆ. ಈ ವಾರ ಬರೋದಿಲ್ಲ ಅವರು. ಅವ್ರದ್ದು ಮೀಟಿಂಗ್ ಅದ, ಎಲ್ಲ ಟೂರ್ ಹೋಗೋರ. ಇವ್ರು ಮಾತ್ರ ಟೂರ್ಗೆ ಹೋಯ್ತಾ ಇರೋದು. ಇಲ್ಲಿ ಬೆಳೆ ಎಲ್ಲ ಹಾಳಾಗ್ತಿದೆಯಲ್ಲ, ಎಲ್ಲ ಮಾಡ್ಕೊಂಡು ಥೈಲ್ಯಾಂಡ್ ಇವರೆಲ್ಲ ದೇಶಗಳಲ್ಲಿ 15 ದೇಶ. ಅದೇ ರೈತರು ತಗೊಳ್ಳೋಂಥ ಔಷಧಿ ಮೇಲೆ ಇವ್ರಿಗೆ ಫಾರಿನ್ ಟ್ರಿಪ್ಗಳು ಬರ್ತವೆ. ಇವ್ರು ಹೇಳೋರಿಲ್ಲ. ಆಮೇಲೆ ಇನ್ನೊಂದು, ಜಿಲ್ಲಾಡಳಿತ ಒಂದು ಅರ್ಥ ಮಾಡ್ಕೊಬೇಕು ನಾರಾಯಣ ಅವ್ರೆ, ಜಿಲ್ಲಾಡಳಿತ ಇಂಥ ಫೇಕ್ ಕಂಪ್ನಿಗಳನ್ನ ಮತ್ತೆ ಯಾರು ಫೇಕ್ ಕಂಪ್ನಿಗಳನ್ನ ತಗೊಂಬಂದು ಮಾರಾಟ ಮಾಡ್ತಾರೋ ಅವ್ರಿಗೆಲ್ಲ ಕಡಿವಾಣ ಹಾಕ್ಬೇಕು. ತೋಟಗಾರಿಕೆ ಇಲಾಖೆಯವ್ರು ಏನ್ ಮಾಡ್ತಾರೋ, ಮಣ್ಣು ತಿಂತವ್ರೇನ್ರಿ ಇವರು? ತೋಟಗಾರಿಕೆ ಇಲಾಖೆಯವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಇನ್ಸ್ಪೆಕ್ಷನ್ ಬರಲ್ವಾ? ಗೂಟದ ಕಾರ್ಗಳು ಮಾಡಿಕೊಂಡು ಆಫೀಸರ್ ಕೂತಿರ್ತಾರೆ. ಸುತ್ತಬೇಕು ತಾನೇ ಇವರು ಯಾವ್ಯಾವ ಸಂಸ್ಥೆಗಳು ಯಾವ್ಯಾವ ಕಂಪ್ನಿಗಳಲ್ಲಿ ಏನೇನು ಮಾದರಿಯಿಂದ ಔಷಧಿಗಳು ತಗೊಂಡವ್ರು ರೈತರಿಗೆ ಏನು ಮಾಡ್ತಾರಂತ. ಒಂದು ಮೆಡಿಕಲ್ ಸ್ಟೋರ್ ಅವ್ರಿಗೆ
ಹೋಗ್ತಾರೆ ಇವರು ಇನ್ಸ್ಪೆಕ್ಷನ್ ಹೋಗ್ಬೇಕಾದ್ರೆ ತೋಟಗಾರಿಕೆ ಇಲಾಖೆಯವರು. ಏನ್ ಬೆಳೆ ಇನ್ಸ್ಪೆಕ್ಷನ್ ಬಂದಾಗ ಸಮೀಕ್ಷೆ ಬೆಳೆ ಸಮೀಕ್ಷೆಗೆ ಬಂದಾಗ ಏನೇನು ನಾವು ಅಂತ ನೋಡ್ಕೋಬೇಕು. ಆಮೇಲೆ ಇನ್ನೂ ಸಹ ಇವೆಲ್ಲ ನಾನು ಮಾಡ್ಕೊಂಡಿರೋದು. ಇವರು ಬೇರೆಯವ್ರ ಜಮೀನು ಮಾಡ್ಕೊಂಡಿದ್ದು ಇವ್ರಿಗೆ ವರ್ಷಕ್ಕೆ 2 ಲಕ್ಷ. ಇದು ವಾರಕ್ಕೋಸ್ಕರ ಮಾಡೋದು ಬೆಳೆದು ಕೊಡುವಂಥದ್ದು ದುಡ್ಡು ವರ್ಷಕ್ಕೆ ಇಷ್ಟು ಅಂತ ಸಹ 2.5 ಎಕರೆಗೆ ಈಗ 2 ಲಕ್ಷ ಇವ್ರಿಗೆ ದುಡ್ಡು ಹೇಳ್ಕೊಂಡು ನಾನೀಗ 5 ಲಕ್ಷ ಖರ್ಚು ಮಾಡಿ ಈಗ ಇವ್ರಿಗೆ 2 ಲಕ್ಷ ಕೊಡ್ಬೇಕು. ವರ್ಷ ಆಯ್ತು ಈಗ ಡಿಸೆಂಬರ್ ಎಂಡು. ಈಗ ನಮ್ದು ಏನೋ ಬೆಳೆ ಭತ್ತ ನಿರೀಕ್ಷೆಲಿ ಇದನ್ನ ಕೊಡ್ತೀನಿ ಅಂತ ನಿರೀಕ್ಷೆ. ಅಲ್ಲ ರೈತ ಇವತ್ತು ವಿಷಯ ತಗೊಳ್ತಾ ಇದ್ದೀನಿ. ಇನ್ನೇನಾಗುತ್ತೆ ಈ ತರ ಇಂಥ ಮನೆಯಾಳ ಕೆಲಸಗಳು ಮಾಡಿದ್ರೆ ಔಷಧಿ ಅಂಗಡಿಯವರು ಅಲ್ವಾ ಲೇಬರ್ ಅವರು ಇದೆಲ್ಲ ಕೇಳಿ ಸರ್ ದಿನ ಇವರೇ ಹಣ್ಣು ತುಂಬುದು. ಇವು ಅಮ್ಮರು 10 ಬಾಕ್ಸ್ ಚೆನ್ನಾಗಿರೋ ತುಂಬುದು ಇವತ್ತಿಗೆ ಈಗ ನೋಡು ಡಬಲ್ ಕೂಲಿ ನನ್ಗ. ಈಗ ಇವರು ಇಷ್ಟ ಲೇಬರ್ ಬೇಕಾಗಿರ್ಲಿಲ್ಲ, ಒಂದ್ 3-4 ಕಾಳು ಸಾಕಾಗಿತ್ತು. ಆಯ್ಬೇಕಲ್ಲ ಈಗ ಎಲ್ಲ ಒಂದೊಂದು ಆಗಿ ನೋಡಿ ಹಾಕ್ಬೇಕು. ನೋಡಿ ಹಾಕಿ ಪಾಪ ಇವರು ಡೈಲಿ ಇವರು ಬರ್ತಾರೆ ನಮ್ಗೆ ಕೆಲ್ಸಕ್ಕೆ ಬಂದು ಪ್ರತಿ ಸಾರಿ ಒಂದ್ ಹಣ್ಣು ಚೆನ್ನಾಗಿಲ್ಲ 5 ಆಳಿಗೆ 10 ಆಳು ಕೆಲಸ ಈಗ ಡಬಲ್ ಕೆಲಸ. ಕೂಲಿ ಹಂಗಾರೆ ಸಹ ಹಣ್ಣಾರ ಚೆನ್ನಾಗಿದ್ದಾವೆ. ಇಲ್ಲಾರ ಒಂದ್ 5 ಕ್ರೇಟಿಂದ ಅವ್ರು ಕೊಡ್ಮಾನಕ ಒಂದ್ 5 ಕ್ರೇಟಿಂದ ಕೊಡ್ಮಾನಕ. ಈಗ ಬೆಳೆ ಪರಿಹಾರಕ್ಕೆ ನೀವು ಸರ್ಕಾರಕ್ಕೆ ಮತ್ತೆ ಜಿಲ್ಲಾಡಳಿತಕ್ಕೆ ವ್ಯವಸ್ಥಿತವಾದಂತ ತೋಟಗಾರಿಕೆ ಅಧಿಕಾರಿಗಳು ಯಾರಿದ್ದಾರೆ ಮುಟ್ಟಾಡ್ರು ಅವ್ರಿಗೆ ನೀವು ಮನವಿ ಪತ್ರ ಕೊಡಿ. ಆಯ್ತು, ನಾನು ಕೂಡ ಪ್ರಚಾರ ಮಾಡ್ತೀನಿ ಇದನ್ನ. ಇವತ್ತು ಯಾವ್ಯಾವ ಇದೊಂದೇ ಅಂತಲ್ಲ, ಯಾವ್ಯಾವ ಅಂಗಡಿ ಔಷಧಿ ಅಂಗಡಿಗಳು ಇದಾವೆ ಈ ತರ ಕಳಪೆ ಔಷಧಿಗಳು ಕೊಡುವಂಥದ್ದು ಜನಕ್ಕೆ ಗೊತ್ತಾಗ್ಲಿ. ಒಂದು ಸ್ವಲ್ಪ ಹಂಗೆ ಹಿಂದೆ ನಿಂತ್ಕೊಳ್ಳೋಣ. ಹಿಂದೆ ಬನ್ನಿ ಅವ್ರು ಕಾಣಲಿ, ಹಿಂದಕ್ಕೆ ಬನ್ನಿ ಅವ್ರು ಕಾಣಲಿ. ಹಂಗಾಗಿ ಬನ್ನಿ ನಾರಾಯಣ. ಹಾಗಾಗಿ ಇವತ್ತು ತೋಟಗಾರಿಕೆ ಇಲಾಖೆಯವರು ಕೂತ್ಕೊಂಡು ಏನ್ ಮಾಡ್ತಾರೆ ಆಫೀಸಲ್ಲಿ ಆಯ್ತಾ, ಔಷಧಿ ಅಂಗಡಿಗಳು ಯಾವ ಸಂಸ್ಥೆಗಳನ್ನ ಕೆಲಸ ಮಾಡ್ತಾವ್ರೆ, ಯಾರು ತಗೋತಾವ್ರೆ, ಏನ್ ಮಾಡ್ತಾವ್ರೆ, ಔಷಧಿ ಅಂಗಡಿಗಳಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದಾರೆ ಅದಕ್ಕೆ ಬಂದು ಅವರು ಬೆಳೆ ನಾಶದ್ದೆಲ್ಲ ನೋಡ್ಬೇಕು. ಸರಿದ ಹಿಂಗಾಗದಲ್ಲ ರೈತರುಗಳು ಏನು ಉದ್ದಾರ ಆಗೋಕತ್ತು ನೋಡಿ ಹಿಂಗಾಗಿದೆ. ಈಗ ರೈತರು ನೋಡಿ ಹಿಂಗಾಯ್ತಾ ಇದೆ ನೋಡಿ. ರೈತರುಗಳು ಏನ್ ಮುಂದರಿಕದ್ದು ತೋಟಗಾರಿಕೆ ಅಧಿಕಾರಿಗಳೇ ಯಾವ ಔಷಧಿಗಳ ಅಂಗಡಿಗಳಿಗೆ ಹೋಗ್ಬಿಟ್ಟು ನೀವು ಏನ್ ತನಿಖೆ ಮಾಡ್ತಾ ಇದ್ರ? ನೀವು 50 ರೂಪಾಯಿ ಜಾಸ್ತಿ ತಗೊಳ್ಳಿ, ಒರಿಜಿನಲ್ ಔಷಧಿ ಕೊಡಿ. ಒಂದಲ್ಲ ಸರ್ ಈ ತರ ಆದ್ರೆ ಎಲ್ಲಿ ಮುಂದರಿಕದ್ದು ರೈತರು? ನಾವೇ ಇಲ್ಲಿ ಬೆಂಗಳೂರು ಅಲ್ಲ ಹೋದ್ಸರಿ ಅಷ್ಟ್ ಚೆನ್ನಾಗಿತ್ತು ಹಣ್ಣು. ಕಿರ್ಗಾಲ್ ಅವ್ರೊಬ್ರು ಕೊಟ್ಟಿದ್ದು ಔಷಧಿ. ಅಲ್ಲ ಇವರು ಏನು ವಿಚಾರ ಅಂತಂದ್ರೆ ಯಾವ ಕಿತ್ತೋಗಿರೋ ಕಂಪ್ನಿಗಳಿಗೆಲ್ಲ ಕಮಿಷನ್ ಆಸೆಗೋಸ್ಕರ ಅಧಿಕಾರಿಗಳು ಜೊತೆಗೆ ಸಂಬಂಧಪಟ್ಟಂತ ಯಾವನು ಅಂಗಡಿ ಇಟ್ಟಿರ್ತಾನೆ ಅವನು ಆತ ಜಾಸ್ತಿ ಬೆಲೆ ಬಾಳುವಂತ ಔಷಧಿಗಳು ತರೋದಿಲ್ಲ. ಅವರು ಕಳಪೆ ಔಷಧಿಗಳಲ್ಲೇ ರೈತರು ಕೊಟ್ಟು ಈ ತರ ಹಾಳು ಮಾಡೋಂತ ಕೆಲಸ. 2 ಎಕರೆಗೆ ಸಹ 280 ಕ್ರೇಟ್ ಕೂತಿದ್ವಿ ನಾವೇ. ಕ್ಯಾಂಟ್ರ್ ಟೆಂಪೋ ಎಲ್ಲ ಕ್ಯಾಂಟ್ರ್ ಕಳಿಸ್ತಿದ್ವಿ, ದೊಡ್ಡ ಕ್ಯಾಂಟ್ರ್ ಅಲ್ಲಿ ಕಳಿಸ್ತಿದ್ವಿ. ಇದೆಲ್ಲ ಇಡೀ ನಮ್ಮ ನರಸೀಪುರ ತಾಲೂಕಿಗೆ ಮತ್ತೆ ವರ್ಣ ಹೋಬಳಿಗೆ ಇದು ಸಿದ್ದರಾಮಯ್ಯ ಕ್ಷೇತ್ರ, ಯತೀಂದ್ರ ಕ್ಷೇತ್ರ ಇದು. ಹಾಗಾಗಿ ಈ ರೈತರ ಸಮಸ್ಯೆನ ಅವರು ಕೂಡ ಇದನ್ನ ಮನ್ನಣೆ ತಗೊಬೇಕು ಅಲ್ವೇ? ಮತ್ತೆ ಇದನ್ನು ಕೂಡ ಸಂಬಂಧಪಟ್ಟಂತ ವೆಬ್ಸೈಟ್ಗಳು ಕೂಡ ಕಳಿಸ್ಕೊಡ್ತೀನಿ. ಜೊತೆ ಯಾವ ಔಷಧಿ ಕೊಟ್ಟಿದ್ದೀರಾ ಆ ಔಷಧಿಯ ಬಾಟ್ಲುಗಳು ಕೂಡ ತೋರಿಸಿ ನನಗೆ. ನಾನು ಅದನ್ನ ಅವ್ರಿಗೆ ಸಂಬಂಧಪಟ್ಟಂತವ್ರು ಕಳಿಸ್ತೀನಿ. ಮತ್ತೆ ಯಾರ ತೋಟಗಾರಿಕೆ ಇಲಾಖೆ ಮಾನ್ಯರಿದ್ದಾರೆ, ಪುಣ್ಯಾತ್ಮರು, ಶಾಸಕರು, ಮಂತ್ರಿಗಳು, ಅವರು ಕೂಡ ನೋಡ್ಲಿ ಏನೇನು ಆಗ್ತಾಯಿದೆ ಇವತ್ತು CM ಕ್ಷೇತ್ರದಲ್ಲಿ ಅಂತ ಅಲ್ವೇ? ಇವತ್ತು ಲಕ್ಷಾಂತರ ರೂಪಾಯಿ ಕಳ್ಕೊಂಡು ರೈತ ಆತ್ಮಹತ್ಯೆ ಮಾಡ್ಕೊತಾನೆ ಅಂದ್ರೆ ಇನ್ನೇನು ಮಾಡ್ತಾನೆ ಇವ್ರು ಮಾಡೋ ಕೆಲಸಗಳಿಗೆ ಅಲ್ವೇ? ಇವತ್ತು ನೋಡಿ ಈ ತರ ಒಂದು ಟೊಮೊಟೊ ಬೆಳೆಗೆ ಈ ತರ ಒಂದು ಔಷಧಿಗಳನ್ನ ಕರೆಕ್ಟಾಗಿ ಕೊಡದೇನೆ ಕಿತ್ತೋಗಿರೋ ಕಂಪ್ನಿಗಳನ್ನ ತಗೊಂಡ್ಬಂದು ಮಾರಾಟ ಮಾಡಿ ರೈತರುಗಳಿಗೆ ಈ ತರ ಮೋಸ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ತೋಟಕ್ಕೆ ಬಂದು ನೋಡು ಅಂದ್ರೆ ನೋಡ್ತಾ ಇಲ್ಲ, ಹುಡುಗ ಬಂದು ನೋಡ್ತೀನಿ ಸರ್ ಲಾಸ್ಟ್ ಟೈಮ್ ಇದನ್ನ ಅರ್ಥ ಮಾಡ್ಕೊಬೇಕು ನಮ್ಮ ರೈತರು. ನೋಡ್ಬಿಟ್ಟು ನಮ್ಮ ರೈತರು ಅರ್ಥ ಮಾಡ್ಕೊಬೇಕು. ಯಾವ ಇದಾದ್ಮೇಲೆ ಹಿಡ್ದೋಡಿ ಅಂತ ಬಂದು ನೋಡ್ತಿರು, ಇವರು ಬಂದು ನೋಡುದಿಲ್ಲ. ಅಟ್ಲೀಸ್ಟ್ ನಾನು ಹೋಲಿ ಮನವಿ ಮಾಡಿದ್ಮೇಲಾರು, ನಾನು ಹೋಗಿ ಕೇಳಿದ್ಮೇಲಾರು ಬಂದಿದ್ರೆ ಇವರು ಇನ್ನೊಂದು 7-8 ಲಕ್ಷ ನಂಗೆ ಆಗುದು ಸರ್. ಮನೆದಾರು ಆಗುದು. ಒಂದು 800 ಕೈಟು ಅವ್ನು ನಮ್ಮ ಹುಡುಗ 4000 ಗಿಡ ಹಾಕ್ಬಿಟ್ಟು 1200 ಬಾಕ್ಸ್ ಕೂದ್ನ 12,000 ಗಿಡ ಹಾಕಿರ್ದು. ಅವ್ನ್ ಬಂದು ನೋಡ್ ನಮ್ಮ ಮಾವ ನಿಂದು ಆಯ್ತು ತಕಮ್ಮ ಸುಮಾರಾಗದ ತಕ್ಕ ಮಟ್ಟಕ್ಕೆ ನಿಂದು ತೋಟ ಅದ, ಏನು ಇಲ್ಲ ಕಡಿಮೆ ಆಗಲ್ಲ, ಕೆಳಗಡೆ ಬಂದ ಒಂದ್ 400 ಬಾಕ್ಸ್ ಆಯ್ತಾ ಬಿಡು ಅನ್ನ. ಅಲ್ಲಿ 50 ಬಾಕ್ಸ್ ಕೂದಿಲ್ಲ ನಾವು ಕೆಳಗ ಆಯ್ತಾ. ಇಲ್ಲಿಂದ ಸರ್ ಅಲ್ಲಿ ಗಂಟೆ 2.5 ಎಕರೆಗೆ ಹಾಕ್ಬಿಟ್ಟು ನಾವು 12,000 ಗಿಡ, 4,000 ಗಿಡದ 1,200 ಬಾಕ್ಸ್ ಇಲ್ಲ ಕಾಕಳಿ. ಅವನಿಗೂ ನನಗೂ ಏನು ನಂದು 2,500 ಇದು 10,000 12,000 ಗಿಡ ಎಲ್ಲ ನೋಡಿ. ವೀಕ್ಷಕರು ಇವತ್ತು ಏನಾಗಿದೆ ಸಮಸ್ಯೆ ಅಂದರೆ ನಿಮ್ಗೆ ತೋರಿಸ್ಕೊ ಹೋಗ್ತೀನಿ ನೋಡಿ. ಈ ಥರ ರೈತರು ಇವತ್ತು ವಿಷಯ ತಗೊಳ್ಳೋದನ್ನ ಏನು ಮಾಡೋಕ್ಕಾಗುತ್ತೆ ಹೇಳಿ? ಇವ್ರು ಮಾಡೋಂಥ ಕಚಡ ಕೆಲಸಗಳಿಗೆ ತಾವೇನು ನೋಡ್ತಾ ಇದ್ದೀರಾ ನೋಡಿ. ಇಲ್ಲಿ ನೋಡಿ, ಎಲ್ಲಿ ಹಣ್ಣುಗಳು ನೋಡಿ ಹೆಂಗೆ ಬಿಸಾಕಿದ್ದಾರೆ ನೋಡಿ. ಇಲ್ಲಿ ಹಣ್ಣುಗಳು ನೋಡಿ ಹೆಂಗೆ ಬಿಸಾಕಿದ್ದಾರೆ ನೋಡಿ. ಪಾಪ ಇಲ್ಲಿ ಕೆಲಸಗಾರರು. ಅಮ್ಮ ಏನು ಯಾವ ಥರ ಇದೆ ಹಣ್ಣುಗಳು?
ಸಾಕಾಗಲ್ಲ ಒಂದ್ ಹಣ್ಣು ಚೆನ್ನಾಗಿಲ್ಲ 10ಕ್ಕೆ ಒಂದ್ ಹಣ್ಣು ಸಿಕ್ಕುದೇ ಕಷ್ಟ ಎಲ್ಲ ಚೆನ್ನಾಗಿರೋದು ಎಲ್ಲ ಹೋಗ್ಬಿಟ್ಟದ ಸರ್ ತುಂಬತ್ತು ರೋಸ ಆಯ್ತಾ ಅವರು ಬೈತಾರ ನೀವ್ ಈ ತರ ಹಣ್ಣು ತುಂಬ್ತಿದಾರಿ ಅಂತ ನಾವು ಹಿಂಸೆಯಿಂದ ನಾವು ತುಂಬ್ಕೊಡ್ತೀವಿ ಸಹ ಬೈತಾರೆ ಅಂತ ಎಲ್ಲ ಲಾಸು ಸರ್ ಏನು ಸಿಗ್ತಾ ಇಲ್ಲ ನೋಡಿ ಸರ್ ಇದು ಔಷಧಿಗಳು ನೋಡಿ ಸರ್ ಇವು ಔಷಧಿ ಹಾಂ ನೋಡಿ ಇವೆಲ್ಲ ಔಷಧಿಗಳು ಹಾಂ ಔಷಧಿಗಳು ಸರ್ ಇವು ಎತ್ಕೊಳ್ಳಿ ಕೈಗೆ ತೋರಿಸಿ ಇಲ್ಲಿ ಯಾವ್ದೋ ಕಾರ್ಕಿ ತೋರಿಸಿ ಇಲ್ಲಿ ಕ್ಯಾಮ್ರಾಗೆ ತೋರಿಸಿ ಜನಕ್ಕೆ ಗೊತ್ತಾಗ್ಲಿ ನೋಡಿ ಔಷಧಿಗಳು ಇಲ್ಲೆಲ್ಲ ಕೊಟ್ಟಾರ ಯಾವ ಕಂಪ್ನಿ ತೋರಿಸಿ ಅವರು ನೋಡಲಿ ನೋಡ್ಕೊಳ್ಳಿ ಸರ್ ಕಂಪ್ನಿ ತೋರಿಸಿ ಹಾಂ ಅದು ಹಾಂ ಕೋನಿಕಾ ಹಾಂ ಇದು ಕೋನಿಕನಾ ಇವೆಲ್ಲ ಏನಕ್ಕೆ ಇದೇನಕ್ಕೆ ತಂದ್ರೆ ಇದೇನಕ್ಕೆ ನಮ್ಗೆ ಹುಳ ಊಜಿ ಈ ಹುಳ ಈಗ ಹೊಡಿಬಾರ್ದು ಅಂತ ಸೈದ ಈ ಹುಳಗಳು ಊಜಿ ಬೀಳ್ಬಾರ್ದು ಅಂತ ಇವು ಔಷಧಿ ಕೊಟ್ಟಿರೋದು ಈ ಎಷ್ಟದು ದುಡ್ಡು ಸರ್ ನೋಡಿ ಅದ್ರ ಮೇಲೆ ಎಷ್ಟಿದೆ ಯಾವ್ದ್ರ ಮೇಲೆ ಸರ್ ಅದ್ರ ಮೇಲೆ ಎಷ್ಟಿದೆ MRP 1,500 ತೋರಿಸಿ ಮೇಲೆ ಇಡೋದು ಹಾಂ ಇದು 2095 ಅನ್ನೋದು ಸರ್ ಹಾಂ ಯಾವುದು ಇದು ಒಂದೊಂದು ಟ್ರಿಪ್ಗೆ 5,000 6,000 11,000 ಆಗದ ಸರ್ ಬಿಲ್ಲು ಇಲ್ಲೇ ಅದ ನನ್ನ ಹತ್ರ ಕೊಡ್ತೀನಿ ನಿಮ್ಗೆ ಬಿಲ್ಲ ಇವೆಲ್ಲ ಕಾಸ್ಟ್ಲಿ ಔಷಧಿಯನ್ನು ಕೊಡೋದು ನೋಡಿ ಇದಾದ ಕಿರಾರಿ ಎಷ್ಟದು ನೋಡಿ ಅದು ಇದು ಇನ್ನೊಂದು ದೊಡ್ಡದದ ಸರ್ ಇದೆಲ್ಲ ಅದಕ್ಕೆ ಫುಲ್ ಕಾಸ್ಟ್ಲಿ ಇದು ಯಾವುದು ಇದು ಇದೆಲ್ಲ ನೋಡಿ ಇವೆಲ್ಲ ಕೊಟ್ಟವನ ಸರ್ ನೋಡಿ ಇದು 1,300 ರೂಪಾಯಿ ಇದು ಏನಕ್ಕದು ಎಲ್ಲ ಹುಳ ಊಜಿ ಇದು ಡೆವಲಪ್ಗೆ ನೋಡಿ ಈಗ ಕೊಡ್ತೀನಿ ಇದು ಎಷ್ಟು ಗೊತ್ತಾ ಸರ್ ಇದು 1,830 ಇದು 1,830 ರೂಪಾಯಿ ಒಂದು ಡಬ್ಬ ಬರೀ 150 ml 150 mlಗೆ 150 ml ಇದು ಅದ್ರ ಜೊತೆಗೆ ಇದು ಒಂದು ಇದು ಅದು ಎಲ್ಲ ಯಾರ ತಗೊಂಡಿರೋದು ಎಲ್ಲ ಕರೀಮ ಅಂಗಡಿಯಿಂದ ಹೌದಾ ಅವನಿಂದ ಬನ್ನೂರು ಕರೀಮ ಅಂಗಡಿಯಿಂದ ಕರೀಮ್ ಟ್ರೇಡರ್ಸ್ ಅಂತದ ಅವನ ಹತ್ರ ತಗೊಂಡಿರೋದು ನೋಡಿ ಇಲ್ಲಿ ಎಲ್ಲ ಔಷಧಿಗಳು ಅಲ್ಲಿ ಒಂದು ಚೀಲ ಅವ ಸರ್ ಒಂದು ಚೀಲ ಅಲ್ಲೊಂದು ಚೀಲ ಅವ ಏತಕಪ್ಪ ಅದಲ್ಲಿ ಇಲ್ಲಿ ಬನ್ನಿ ತೋರಿಸಿ ಒಂದು ಚೀಲ ನೋಡಿ ಎಲ್ಲ ಔಷಧಿಗಳ ಅಲ್ಲೇ ನೋಡಿ ಅಲ್ಲೇ ಹಾಕಿ ಅಲ್ಲೆಲ್ಲ ನೋಡಿ ಎಲ್ಲ ಔಷಧಿಗಳು ಇದೆಲ್ಲ ಯಾತಕ್ಕೆ ಬೇಕು ಎಲ್ಲಿ ಹೊಡ್ದಿವಿ ಇಲ್ಲೊಂದು ಚೀಲ ತುಂಬಿಡ್ತೀವಿ ಇಲ್ಲಿ ಚೀಲಗಳವ ಯಾರು ಮನೆ ದುಡ್ಡು ಕೊಟ್ಟಿರ್ಬೇಕಾ ನೋಡಿ ಇದು ಅವಂತ ಇದು ಅದು ಎಂಥದ ತಿಂಡಿ ಬಿಡುವನ್ನ ಇದು ಅವಂತ ತಗೊಂಡಿದ್ದು ಅಗ್ರಿ ಬೂಸ್ಟು ಎಷ್ಟದು ಇದು ಸರ್ ಇದು ಒಂದು ಇದೇನು 4 ಚಿಲ್ಡ್ರೆ ಇದೆ 4,000 4,250 ಇಲ್ಲಿ MRP ಅದ್ರ ಮೇಲೆ ಇದಷ್ಟೇ ಕೊಡ್ಬೇಕಾ ಇಲ್ಲ ಸ್ವಲ್ಪ ಡಿಸ್ಕೌಂಟ್ ಮಾಡ್ಬೋದು ಸರ್ 10% ಒಂದಷ್ಟು ಡಿಸ್ಕೌಂಟ್ ಮಾಡ್ಬೋದು ಒಂದು 10% ಮಾಡ್ತಾರೇನೋ ಅಷ್ಟೇ ನೋಡಿ ಎಲ್ಲ ಹೊಡೆದಿವಿ ಔಷಧಿಗಳು ಎಲ್ಲ ಈಗ ಹೊಸ ದುಡ್ಡು ಕೊಟ್ಟಿದ್ದಾರೆ ಸರ್ ಇದು ಅದು ಅಂತ ತಗೊಂಡಿದ್ದು ಓಕೆ ಅಂತ ನೋಡಿ ಆಯ್ತಾ ಹೊಡೆದು ಈಗ 5-6 ಲಕ್ಷ ಅವನಿಗೆ ಇಲ್ಲೆಲ್ಲ ಅಂಡಿದ್ದೀರಾ ಇಲ್ಲೆಲ್ಲ ವೇಸ್ಟ್ ಇದು ನೋಡಿ ಸರ್ ಎಲ್ಲ ಆಮೇಲೆ ನೀಲಗಿರಿ ತೋಟಕ್ಕೆಲ್ಲ ಎಷ್ಟಿದೆ ಸರ್ ಇಲ್ಲಿ ಪುನಃ ಹೊಡಿತಾವ ಇವು ಅಂದ್ಬಿಟ್ಟು ಬೇಜಾರಾಗಿ ಬಿಟ್ಬಿಟ್ಟಿರೋದು ಸರ್ ಇವ ನಮ್ ಬೇಜಾರಾಗಿ ಇದು ತೋಟದಲ್ಲಿ ಮಡಿವಂಗಿಲ್ಲ ಇಷ್ಟೇ ಎಕರೆ ಸಿಕ್ಕಿರೋದು ಹೌದು ಅದರಲ್ಲಿ ಎಲ್ಲ ಊಜೆ ನೋಡಿ ಇಲ್ಲಿ ನೋಡಿ ಈಗ ನೀವು ಪಟ್ಟಿನಲ್ಲಿ ಇಷ್ಟಿಷ್ಟು ಆದ್ರೆ ಒಂದ್ ಪಟ್ಟಿನಲ್ಲಿ ನೋಡಿ ಸರ್ ಒಂದೊಂದು ಪಟ್ಟಿನಲ್ಲಿ ಇಷ್ಟ ಅವ ಸರ್ ಒಂದ್ ಪಟ್ಟಿನಲ್ಲಿ ಇಷ್ಟಿಷ್ಟವಲ್ಲ ಅದೇ ಎಲ್ಲ ಉದುರಿದು ಊಜಿ ಅವು ಚೆನ್ನಾಗಿಲ್ಲ ಗಿಡದಲ್ಲಿರೋ ಚೆನ್ನಾಗಿರೋ ಕೂದಿಲ್ಲ ಅವು ಚೆನ್ನಾಗಿಲ್ಲದವನು ಕೂದಿಲ್ಲ ನೋಡಿ ಸರ್ ಅಲ್ಲಿ ನೋಡಿ ಯಾವ ನಾರ ನೋಡಿ ಅಲ್ಲಿ ಇನ್ನು ಇರೋ ಕಾಯಿನೂ ನೋಡಿ ಅಷ್ಟಿದ್ರೆ ಅಷ್ಟು ಎಲ್ಲ ನಮ್ಗಿಲ್ಲಿ ಒಂದು 1,000 ಕೈ ಇಷ್ಟೇ ಆಗ್ಬೇಕು ಸರ್ ಇದು ಬನ್ನಿ ಮುಂದೆ ಬನ್ನಿ ನಾನವ್ರೆ ನೋಡಿ ಎಲ್ಲ ಪಟ್ ಅದು ಈಗ ಗಿಡ ಹೋಗಿರೋದು ಒಂದು ತಿಂಗಳಾದ್ರೂ ಬಂದಿಲ್ಲ ಅವರು ಬಂದಿಲ್ಲ ಸರ್ ಒಂದು ತಿಂಗಳಿಂದ ಹೇಳ್ತಾನೆ ನೋಡಿ ಸರ್ ಇದೆ ಅವ್ರ ಐಡಿಯಾ ಏನು ಅಂದ್ರೆ ಕಾಯಿ ಕುಯ್ಕೊಂಬಿಡ್ಲಿ ಆಮೇಲೆ ಹೋಗುವ ಅಂತ ನೋಡಿ ಸರ್ ಇಲ್ಲಿ ನೋಡಿ ಸರ್ ಈಗ ನನ್ನ ಇತಿಹಾಸದಲ್ಲಿ ನಾನು ಬೆಳೆದಿಲ್ಲ ಸರ್ ಈಗ ನಾನು ರೈತನೇ ನಾನು 30 ವರ್ಷದಿಂದ ಆರಂಭ ಮಾಡ್ತೀನಿ 30 ವರ್ಷ ಇತಿಹಾಸದಲ್ಲಿ ನಾನು ಇಂಥ ಕಳುವೆ ತೋಟವ ನಾನು ಬೆಳೆದೇ ಇಲ್ಲ ಇಷ್ಟು ಮಟ್ಟ ನೋಡಿ ಸರ್ ನನಗಿಂತ ಐಟಿಲ್ವ ಸರ್ ಇದು ಇದೆ ಬೆಳೆದಿ ಸರ್ ಚೆನ್ನಾಗಿ ಬೆಳೆದಿ
ಇದೇನು ಹಾಕಿರೋದು ಇದೆಲ್ಲ ಯಾವುದು ಇವು ಊಜಿ ಪೇಪರ್ ಸರ್ ಊಜಿ ಇದು ಹುಳ ಚುಚ್ಚುತ್ತಾ ಅಂತ ಹಾಕಿರ್ದು ನೋಡಿ ಅದು ಎಲ್ಲಕ್ಕೂ ಕಟ್ಸಿನಿ ಅವ್ನು ಕೊಟ್ಟ ಏನ್ ಮಾಡ್ಬೇಕು ಆರಂಭದ ಕೆಲಸ ಎಲ್ಲ ಮಾಡಿದೀರ ಸರ್ ನಾನು ಮಾಡೀನಿ ಇನ್ನು ಒಂದು ತಿಂಗಳಿಂದ 20 ದಿನ ಬರ್ತಾ ಇಲ್ಲ ಒಂದು ಆಮೇಲೆ ಎಲ್ಲ ನೋಡಿ ಸರ್ ಒಂದು ಹಣ್ಣು ಅವೆಲ್ಲ ಹೋಗಿರೋವೆ ಸರ್ ಕೆಳಗೆ ಉದಿರೋರು ಎಲ್ಲ ಹೋಗಿರೋವೆ ಈಗ ಬಂದ್ರೆ ಈಗ ಒಂದು ತಿಂಗಳು ನಾವು 20 ದಿನಕ್ಕೆ 5 ಬೀಡು ಹಣ್ಣು ಕುಯ್ತೀವಿ ಸರ್ 5 ಬೀಡು ಆದ್ಮೇಲೆ ಇನ್ನೂ ಇದು ಈಗ ಕೂಳಿ ಆಗೋಂಗಿಲ್ಲ ಸರ್ ಆಕ್ಚುಲಿ ಇದು ಡಿಸೆಂಬರ್ 8 ಗಂಟೆ ಇರ್ಬೇಕು ಸರ್ ಇದು ಈಗ ಈ 5ನೇ ಬೀಡು ಕ್ಲೋಸ್ ಇದು 5 ಬೀಡ್ ಕೂದಿಲ್ದು ಕ್ಲೋಸ್ ನಮ್ಮ ಫ್ರೆಂಡ್ ಅವನು ಇನ್ನು ಕೂಯ್ತಲೆ ಅವನ 6 ಬೀಡ್ ಕೂದಿ 1200 ಬಾಕ್ಸ್ ಕೂದನು ಬೇರೆ ಔಷಧಿ ತಗೊಂಡಿರೋದು ಇದೇ ಸೇಮ್ ಉಳುಮೆ ಇದೇ ಸೇಮ್ ಇದೇ ವ್ಯವಸಾಯ ನೋಡಿ ಈಗ ಬನ್ನಿ ನಾವೇನೋ ಅವನಿಗೆ ಹೊಟ್ಟೆ ಕಿತ್ತು ಕೇಳ್ತದಮ್ಮ ಯಾವ ಹಣ್ಣಾರ ತಗೊಳ್ಳಿ ಸರ್ ಯಾವ್ದನ್ನಾರ ತಗೊಳ್ಳಿ ನೋಡಿ ಸರ್ ನೋಡಿ ಎಲ್ಲ ತೋಟ ಎಲ್ಲ ಇದೆಯಾ ತೋಟ ಎಲ್ಲ ಇದೆಯಾ ಬಪ್ಪ ಅಂತಂದ್ರೆ ನೆಗ್ಲೆಕ್ಟ್ ಮಾಡ್ಕೊಂಡು ನಮ್ಗೆ ಉಡಾಪ ಉತ್ತರ ಕೊಡ್ತಾನ ನೋಡಿ ಸರ್ ಇಲ್ಲೆಲ್ಲ ಕೆಳಗೆ ಅಲ್ಲ ಇವ್ರಿಗೆ ಕಾನೂನು ಕ್ರಮ ತಗೊಳ್ಳಿ ನಿಮ್ಮ CM ಅವ್ರಿಗೆ ಹೋಗಿ ಮನವಿ ಪತ್ರ ಕೊಡಿ ಮಾಡ್ತೀನಿ ಬಿಡಿ ಸರ್ ನಮ್ಮ ಕ್ಷೇತ್ರದವ್ರು ಮಾಡ್ಕೊಡ್ತಾರೆ ಮಾಡ್ತಾರೆ ಅದ್ರ ಸಮಸ್ಯೆ ಇಲ್ಲ ಹೋಮ ನಾವು ಮೊದಲು ರೆಡಿ ಆಗ್ಬೇಕು ನೋಡಿ ಎಲ್ಲ ಇಲ್ಲೇ ಬಿದ್ದಾವ ಸರ್ ಎಲ್ಲ ಉದ್ದಕ್ಕೂ ಪಟ್ಟಿನಲ್ಲಿ ಈಗ ಬೇಕಾದ್ರೆ ಪಕ್ಕದ ತೋಟ ಕರ್ಕೋತೀನಿ ನಿಮ್ಮ ಅವ್ರಿಗೆ ಕುಯ್ತಾನ ಅಂತ ಎಷ್ಟಾರ ಇರಲಿ ನೋಡಿ ಎಲ್ಲ ಇಲ್ಲಿ ಬಿಟ್ಬಿಟ್ಟಿನಿ ತೋಟದಲ್ಲ ಎಲ್ಲ ಇಲ್ಲಿ ಎಲ್ಲ ಉಳುವೆ ಒಂದು ಚೆನ್ನಾಗಿಲ್ಲ ಸರ್ ಅವ್ರು ಕೊಟ್ಟರೆ ಔಷಧಿಯಿಂದನೇ ಹಿಂಗಾಗಿರೋದಂತ ನಿಮ್ಮ ನನಗೆ ಯಾವಾಗಲೂ ನಾನು ಹಿಂಗೆ ಆಗಿರಲಿಲ್ಲ ಈಗ ನನಗಲ್ಲಿ ರೈಟ್ ಇರೋ ಟೈಮಲ್ಲಿ ರೈಟ್ ಇಲ್ದವ್ರು ಬೇಡ ಸರ್ ನೋಡಿ ಸರ್ ಎಲ್ಲ ರೈಟ್ ಇಲ್ದವ್ರು ಬೇಡ ಅಲ್ಲಿ ಹಂಗಲ್ಲ ಆಗೊಂಚೂರು ನಿಚಾಯಿಸ್ಕೊಳಮ್ಮ ಏನು ರೈಟ್ ಇಲ್ಲ ಅಂತ ರೈತರು ತೊಂದರೆ ನೋಡಿ ಸರ್ ಹಿಂಗೆ ಸರ್ ಕೊಡೋದು ನೋಡಿ ಬನ್ನಿ ಆಚರ್ಕ ಮೆತ್ತಗೆ ಬನ್ನಿ ಮೆತ್ತಗ ಆ ಕಡೆ ಲಾಸ್ಟ್ ನೋಡಿ ತಂತಿಯದ ಸರ್ ಇನ್ನೂ ಗೊತ್ತು ಮೆತ್ತಗೆ ಬನ್ನಿ ತಂತಿಯದ ಈ ಸೈಡ್ ಅಲ್ಲ ಇವತ್ತು ಯಾವ ಪರಿಸ್ಥಿತಿ ಆಗಿದೆ ನೋಡಿ ರೈತರು ವಿಷ ಕೊಡ್ದಾನ ಇನ್ನೇನು ಮಾಡ್ತಾರೆ ತೋಟಗಾರಿಕೆ ಇಲಾಖೆಯವ್ರು ಏನ್ರಿ ಮಾಡ್ತಾರೆ ಇವರು ಆಮೇಲೆ ಸಂಬಂಧಪಟ್ಟಂತ ಈ ಯಾರ್ಯಾರು ಯಾವ್ಯಾವ ನೋಡಿ ಸರ್ ಈಗ ಕಾಯಲ್ವ ಸರ್ ಇದು ಹಣ್ಣಾಗಿಲ್ಲಲ್ವ ಸರ್ ಕೊಡಿ ಸರ್ ನೋಡಿ ಸರ್ ನೀವು ಒಂದು ಹಣ್ಣು ಚೆನ್ನಾಗಿದಾವ ಸರ್ 5 ಕಿತ್ಕೊಂಡ್ರೆ 5 ಹಂಗೆ ಅವಲ್ಲ ಹೌದು ಈಗ ನೋಡಿ ಎಲ್ಲ ಒಂದಲ್ಲ ಎಲ್ಲ ಪ್ರತಿಯೊಂದು ನಾವು ಇದಕ್ಕೇನು ವ್ಯವಸಾಯ ಮಾಡಮ್ಮ ಇನ್ನು ವ್ಯವಸಾಯ ಹೆಂಗೆ ಮಾಡೋದು ಸರ್ ಇವಕ್ಕೆ ನೋಡಿ ಏನು ಮಾಡೋದು ಅಲ್ಲಿ ನೋಡಿ ರಾಶಿನ ಈ ಪಟ್ಟಿಗುಂಟ ನೋಡ್ಕೊಬನ್ನಿ ಎಲ್ಲ ರಾಶಿ ಇಲ್ಲೇ ತೋಟದಲ್ಲೇ ಬಿದ್ದಾವಲ್ಲ ಹಣ್ಣೆಲ್ಲ ನಾವೇನು ತಗೊಂಬ ಸರ್ ಮೈಸೂರ್ಗೆ ಬೆಂಗಳೂರು ಕಳಿಸ್ತೀವಿ ಸರ್ ಹೋಗ್ತಾರೆ ಈಗ ಬನ್ನೂರು ಔಷಧಿ ಅಂಗಡಿ ಕರೀಮೋರು ಕೊಟ್ಟಂತ ಕಳಪೆ ಔಷಧಿಯಿಂದ ಹಿಂಗಾಗಿರೋದು ನಿಮ್ಮ ಆಪಾದನೆ ಹೌದು ಸರ್ ಅವನು ಪ್ಲಸ್ ಅವ್ರ ಕಂಪ್ನಿಯವರು ಅವನು ಪ್ಲಸ್ ಅವ್ರ ಕಂಪ್ನಿ ಸಂಬಂಧಪಟ್ಟಂತ ಕೃಷಿ ಇಲಾಖೆ ಕೂಡ ಕಂಪ್ಲೇಂಟ್ ಕೊಡಿ ಮತ್ತೆ ಯಾರೆಲ್ಲ ಇದರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳು ಯಾರಿದ್ದಾರೆ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಅವರು ಕೂಡ ಅದು ಸಂಬಂಧಪಟ್ಟಂತೆ ಕೊಡಿ ಮತ್ತು ರೈತ ಹೋರಾಟಗಾರರು ಕೂಡ ಬರಬೇಕು ನಾನು ನಮ್ಮ ನಾರಾಯಣ ಅವ್ರಿಗೂ ಮಾಡಿದ್ದೆ ಅವರು ಬೇರೆ ಕಾರ್ಯ ನಿಮಿತ್ತ ಬರೋಕ್ಕಾಗಿಲ್ಲ ಹಂಗೂ ಅವರು ನನಗೆ ಫೋನಲ್ಲಿ ವಾಟ್ಸಪ್ ಮಾಡೋ ಔಷಧಿ ಬಿಲ್ಲು ಅಂದರು ಬಿಲ್ ಮಾಡಿ ನಾನು ವಿಚಾರಣೆ ಮಾಡ್ತೀನಿ ಬಿಲ್ ತೋರಿಸಿ ಹಂಗೇನೆ ಬಿಲ್ ತೋರಿಸಿ ಏನೇನು ಕೊಟ್ಟಾರ ಯಾರ ಹತ್ರ ತಗೊಂಡಿದ್ರೆ ಗೊತ್ತಾಗ್ಲಿ ಜನ ನೋಡಲಿ ಉಗಿಲಿಕ್ಕೆ ಕ್ಯಾಕರ್ಸಿ ಮೊಕ್ಕೆ ನೀಟಾಗಿ ಹಿಡಿದೆ ಅದನ್ನು ಕರೀಮ್ ಟ್ರೇಡರ್ಸ್ ಆಯ್ತಾ ಸರ್ ಯಾವಾಗ ತಗೊಂಡಿದ್ದು ಡೇಟು ನೋಡಿರಿ ಇದು 26 ಸರ್ 26/10 ಈಗ ಲಾಸ್ಟ್ ಈಗ 26/10 ತಗೊಂಡಿರೋದು ಮೊದಲನೇ ಬಿಲ್ ಫಸ್ಟ್ ಇಂದು ಅವ ಇಲ್ಲಿ ಎಲ್ಲ ಇನ್ನೂ ಮನೇಲಿ ಇನ್ನೂ ಅವ ಮನೇಲಿ ಅವ ನೋಡಿ 16 ಸರ್ ಇದು ಲಾಸ್ಟ್ ಟೈಮ್ ಈಗ 3900 ಚಿಲ್ಲರೆ ಇದು 11,000 ತೋರಿಸ್ ನಿಮ್ಗೆ ಇಲ್ಲಿ 11 ಚಿಲ್ಲರೆ ಬಿಲ್ ಇವ್ರು ಒಂದು ನಿಮಿಷ ಹಿಡ್ಕೋ ವಿಷಾದ ಹಿಡ್ಕೋ ಎಲ್ಲ ಜೋಬಲ್ ಮಡಿಕೊಂಡು ಸಹ ನೋಡಿ ಇದು 4 ಚಿಲ್ಲರೆ ಇದ್ದ ಇದು ಇಲ್ಲಿ ಅವಂದ ಇದು ಅಲ್ಲ ಈ ಥರ ಆದರೆ ರೈತ ವಿಷ ಕೊಟ್ಟಿದ್ದೀನಿ ಇನ್ನೇನಾಗ್ತದೆ ಸರ್ ಇವ್ರು ಮಾಡೋಂಥ ಕಳಪೆ ಔಷಧಿಗಳಿಗೆ ಯಾರು ಕೇಳೋರಿಲ್ಲ ಕೇಳಗಾರಿಲ್ಲ ತೋಟಗಾರಿಕೆ ಬೆಳೆಗಳು ಅಂತ ಮಾಡ್ತಾರೆ ಇವ್ರು ಏನು ಮಾಡ್ತಾರೆ ಅಧಿಕಾರಿಗಳು ಕೂತ್ಕೊಂಡು ಆಫೀಸಲ್ಲಿ AC ರೂಮಲ್ಲಿ ಇವ್ರಿಗೆ ಗೋಟು ವ್ಯಾನ್ ಕೊಡ್ತಾರೆ ಯಾವ್ಯಾವ ಕಳಪೆ ಔಷಧಿ ಅಂಗಡಿಗಳೈತೆ ಅಂತ ಹೋಗಿ ತನಿಖೆ ಮಾಡ್ಬೇಕು ತಾನೆ ಇದು 5 ಚಿಲ್ಲರೆಯಾ ಇಲ್ಲಿ ನೋಡಿ ಆಯ್ತಾ ಯಾವ ಕಿರಾರಿ ಕೊಟ್ಟನಲ್ಲ ಆಗ ಈ ಡೇಟ್ ಬಂದು 3 ಸಹ 31 10 ಆಯ್ತಾ ಇನ್ನು
ಇಲ್ಲಿ 16,000 ರೂಪಾಯಿ ಇನ್ನೊಂದು ಬಿದ್ದದ, 11,000 ಚಿಲ್ಲರೆ ಎಲ್ಲ ಇದೆಯಾ ಅಂದಾಜು ಎಷ್ಟು ಔಷಧಿ ಹೊಡೆದಿರ್ಬೋದು? ಸರ್ ಇಲ್ಲೇ ನೋಡಿ ಅಂದಾಜು ಒಂದು 70-80 ಕಂಟು ಹೊಡೆದಿವಿ. ಇನ್ನು ಬೇರೆ ಬೇರೆ ಅವು ಬಿಲ್ಗಳು ಅವು ಮಿಸ್ ಆಗಿರ್ತವ. ಇದು 5 ಚಿಲ್ಲರೆ 5,300 ಸಹ, ಇದು 5,300, ಇಲ್ಲಿ 11,000 ಚಿಲ್ಲರೆದು ಅದ. ಆಯ್ತಾ, ಅವ್ರು ಏನು ಹೇಳ್ತಾರಲ್ಲ. ಹಾಗಾದ್ರೆ ನೀವೇ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಮೂಲಕ? ರೈತರಿಗೆ ಏನಪ್ಪ ಅಂತಂದ್ರೆ ನೋಡಿ 6,000 ಚಿಲ್ಲರೆ ಇದು ಸರ್. ಆಯ್ತಾ, ಇವನು ರೈತರಿಗೆ ಏನು ಹೇಳ್ತೀನಿ ಅಂತಂದ್ರೆ ನಾನು ಇವರು ಸ್ಪಾಟಿಗೆ ಬರ್ಬೇಕು. ಯಾವುದೇ ಬೆಳೆ ಯಾವ ಸ್ಟೇಜ್ ಅಲ್ಲದ ಕರೆಕ್ಟಾಗಿ ಔಷಧಿ ಕೊಡ್ಬೇಕು, ದುಡ್ಡು ತಗೊಳ್ಳಿ. ಇವರು ನಾವು ದುಡ್ಡ ನೋಡಿ ಸರ್, ಇಲ್ಲ 11 ಚಿಲ್ಲರೆ. ಒಂದು ನಿಮಿಷ ಇದಾಯ್ತಾ ಸರ್, ಇಲ್ಲಿ 6 ಚಿಲ್ಲರೆ ಇದ್ದ ನೋಡಿ, ಹಿಂದ್ಗಡೆ ಮುಗ್ತೀನಿ, ಇಲ್ಲಿ ಬರ್ದು ನೋಡಿ ಸರ್, 11,000 ಚಿಲ್ಲರೆ, 11,480 ರೂಪಾಯಿ. ಹೆಚ್ಚು ಕಡಿಮೆ ಇಲ್ಲೇ ಬಿಲ್ 70-80 ಬಿಲ್ ಇದೆ. ಇನ್ನು ನನ್ನ ಮಿಸ್ ಆಗವ ಸರ್, ಇಲ್ಲಿ ನನ್ನ ಜೋಬಲೆ ಮಡಿಕೊಬಿಡ್ತು ನಾನು. ಅಲ್ಲ, ಇವತ್ತು ಕೆಲವರು ಮುಟ್ಟಾಳ ಅಧಿಕಾರಿಗಳು ಆಯ್ತಾ, ಯಾವ ಔಷಧಿ ಅಂಗಡಿಯಲ್ಲಿ ಏನೇನು ಮಾನ್ಯತೆ ಐತೆ, ಅವ್ರು ಏನೇನು ಯೋಗ್ಯತೆ, ಅವ್ರು ಏನೇನು ಓದವ್ರೆ, ಏನೇನು ಸರ್ಟಿಫಿಕೇಟ್ ಐತೆ, ಯಾವ ಕಂಪ್ನಿಯಿಂದ ಮಾರ್ತಾವ್ರೆ ಅಂತ ಕಂಡಿಡಿಕೆ ಆಗ್ದಿರಂತ ಯೋಗ್ಯತೆ ಅಧಿಕಾರಿಗಳಿದಾರಲ್ಲ. ಏನಾಗದ ಗೊತ್ತಾ ಸರ್, ಇವರು ನಾಳೆ ದಿನ ರೈತನ ಆತ್ಮಹತ್ಯೆ ಮಾಡ್ಕೊಂಡು ನೇರ ಹೊಣೆ ಇವರೇ ಆಗ್ಬೇಕು. ಹೌದು, ಏನ್ ಮಾಡ್ಬೇಕು ಈಗ ನಿಮ್ಗೇನು ಮನಸ್ಥೈರ್ಯ ಇರೋದಕ್ಕೆ ಇದ್ದೀರಾ? ನಾವು ಆ ಮುಟ್ಟಾಳ ಕೆಲಸ ಮಾಡೋದಿಲ್ಲ ಸರ್. ನಾವು ಆ ಕೆಲಸ ಮಾಡಿದ್ರೆ ನಾವು ಇವೆಲ್ಲ ಅನುಭವಿಸಿವಿ, ಅನುಭವಿಸಿ ನೋಡಿದ್ರೆ ಬೇರೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ತನಿಖೆ ಮಾಡಬೇಕು, ಸೂಕ್ತ ಕ್ರಮ ತಗೋಬೇಕು. 1 ತಿಂಗಳಿಂದ ನಾವು 5 ಬಿಟ್ಟು ಕೂತೀವಿ. ಈಗ 1 ತಿಂಗಳಿಗೆ ಸರ್ ಇವು ಆಮೇಲೆ ಬಂದ್ರೆ ಏನ್ ಮಾಡುದು, ಈಗ ತೋಟ ಎಲ್ಲ ತೀರೋಗದ, ಇವ್ರು ಕುಯ್ಕೊಂಡವ್ರ ಅನ್ನೋದ್ರಲ್ಲ ಅರ್ಥ. ಅದಕ್ಕೆ ನಿಮ್ನ ಕರ್ಸುದ್ ನಾನು. ಸ್ಪಾಟ್ ಇನ್ಸ್ಪೆಕ್ಷನ್ ನೀವು ಮಾಡ್ಲಿ, ನಿಮ್ ತರ ಅಂತ ರೆಕಾರ್ಡ್ ಇರ್ತದೆ. ಇನ್ನೂ 1 ವರ್ಷ ಆದ್ರೂ ಇರ್ತತಾನೆ. ಇಡೀ ರಾಜ್ಯ ನೋಡುತ್ತೆ ಬಿಡಿ. ಈಗ ಇದ್ರ ಮೇಲೆ ಕ್ರಮ ತಗೊಳ್ಳಿ ನೋಡಿ, ಅಲ್ಲಿ ಇಡೀರಿ ಪಟ್ಪಟ್ಟಿನಲ್ಲಿ ಎಲ್ಲಾನು ಇಲ್ಲೇ ಎಸ್ತಾರ, ಲೇಬರ್ ಎಲ್ಲ ಅಲ್ಲೇ ಬಿದ್ದಾವ ಸರ್. ಇನ್ನೆಲ್ಲ ನಾವು ತಕೋಗಿ ಆಚೆ ಕಾಣಿಸಿವಿ, ಅಲ್ಲಿ ಪಕ್ಕದ ತೋಟಕ್ಕೆ ಮತ್ತೆ ಬೀಳ್ತಾವು ಹುಳ ಅಂತ. ಅಲ್ಲಿ ಗನ್ ಹೌಸ್ ಅಲ್ಲಿ ತಕೋಗಿ ಮಾಡಿದ್ರೆ ಗನ್ ಹೌಸ್ ಅಲ್ಲಿ ಇದಕ್ಕೆ 50 ರೂಪಾಯಿ, ಅದಕ್ಕೆ 1,000 ರೂಪಾಯಿ. ಚೆನ್ನಾಗಿರೋದಕ್ಕೆ 1,000 ರೂಪಾಯಿ ಸರ್. ಇದು ಜಾಮೂನ್ ಟೊಮೆಟೊ 1,000 ರೂಪಾಯಿ ನಡೀತಾ ಇದೆ. 1,300 ಸರ್, 1,300. ಇದು 50 ರೂಪಾಯಿನೇ ಕೇಳಲ್ಲ. ಇಲ್ಲ 50 ರೂಪಾಯಿ ಕೇಳಲ್ಲ ಸೈದ. ಇದು ಯಾವ್ದು ತಗೊಂಡ್ರೆ ಹೇಳಿ, ಲಕ್ಷಾಂತರ ರೂಪಾಯಿ ಲಾಸ್. ಈಗ ಲಕ್ಷ ಏನ್ ಸರ್, ಬದುಕಬಿಟ್ಟು ನನ್ನ ಲೈಫ್ ಚೇಂಜ್ ಆಗ್ಬಿಡ್ತು. ಈಗ ನಮ್ಮ ಲೈಫ್ ಚೇಂಜ್ ಆಯ್ತು ಸರ್. ಈಗ 2,500 ಕೈ ಕೂದಿರ, 2,500 11,000 ಹೋಗಿರು 25 ಲಕ್ಷ ದುಡ್ಡು ಸರ್. ಈಗ 5-6 ಲಕ್ಷ ಖರ್ಚು ಮಾಡೀನಿ, ಇವ್ನಿಗೆ 2 ಲಕ್ಷ ಕೊಡ್ಬೇಕು ಜಮೀನವ್ರಿಗೆ. ಎಲ್ಲಿ ಕೊಡೋದು, ಇವರು ಮಜಾ ಮಾಡ್ಕೊಂಡು ಇವರು ಕುಂತ್ಕೊಂಡು ಅಂಗಡಿಲಿ ಈಚೆ ಕಡಿಯಂಗಿಲ್ಲ. ಏನ್ ಮಾಡುದು ನೋಡಿ ಸರ್, ಎಲ್ಲ ರಾಸ್ಯಗಳ ಈ ಕೆಳಗೆ ಬಿದ್ದಿ ನೋಡಿ ಸರ್, ಎಲ್ಲನೂ ನೋಡ್ಕೊಬನ್ನಿ. ಇಷ್ಟು ತೋಟಕ್ಕೆ ಬಂದು ಅಲ್ಲ, ಇವ್ರಿಗೆ ಏನ ಮಾನ ಮರ್ಯಾದೆ ಇದೆಯಾ? ಇದು ಹಗಲು ದರೋಡೆ ಅಂತಾರೆ ಇದಕ್ಕೆ. ಕಣ್ಣು ಮುಂದೆ ಮಾಡುವಂತ ಒಂದು ಕಳ್ತನ ಅಂತಾನೆ ಹೇಳ್ಬೋದು. ರಾಷ್ಟ್ರ ಬಿದ್ದಿ ಅವರ ಲೇಬರ್, ನಾವೇನು ಸುಳ್ಳು ಹೇಳಿದ್ಲ. ಅವ್ರ ಕೆಲಸ ಮಾಡೋರು, ಅವರು ನೋಡಿ ಸರ್. 7 ಬಾಕ್ಸು, ಇದು 3 ಬಾಕ್ಸು ಚೆನ್ನಾಗಿತ್ತು. 3 ಇದು ಅದು ಸೂರ್ಯದ 8 ಬಾಕ್ಸ್ ಅದು ನೋಡಿ, ಅದು ಆಯ್ದಿರೋದಕ್ಕೆ 3 ಸುಮಾರಾಗಿರೋ ಎತ್ಕೊಂಡಿರ್ ನಾವು 100 ಬಾಕ್ಸ್ ಟೋಟಲ್ ಬಿದ್ದ. ಅವು ಬಿಟ್ಬಿಟ್ಟು ನೋಡಿ, ಈಗ ಇವು ಚೆನ್ನಾಗಿ ಚಂದ ನೋಡಿ ಸರ್. ನೋಡಿ ಸರ್, ಇಲ್ಲೂ ಇದೆಯಲ್ಲ ಎಲ್ಲ ಊರಿಗೆ ಸರ್, ಅದೇ ಅದು ಪೂರ್ತಿ ಹಂಗೆ ಎಲ್ಲ ನೋಡಿ. ಯಾವ್ದು ಇದ್ದು ಅಲ್ಲಿ ಚೆನ್ನಾಗಿತ್ತು. ಇನ್ನು ಯಾವ ಔಷಧಿ ಹೊಡಿಬೇಕತ್ತ ಅವ್ನು ಕೊಟ್ಟ ತಾನೇ ನಾವು ಹೊಡಿಬೇಕು. ಹೌದು ನಾ ಹೇಳ್ತೀನಿ, ಹುಳ ಅದ, ಊಜಿ ಅದ, ಪೇಪರ್ ಅಂಟಿಸಿನಿ, ಒಂದು 7-8 ಬಂಡ್ಲು ಅಂಟಿಸಿನಿ ಪೇಪರ್. ಇಡೀ ತೋಟ ಎಲ್ಲ ಪೇಪರ್ ಇಲ್ವಾ ಸರ್? ಹೌದು ನನ್ನ ಕೆಲಸ ನಾನು ಮಾಡೀನಿ. ನನ್ನ ಕೆಲಸ ಕಳಪೆ ಔಷಧಿ ಕೆಲಸ ಮಾಡಿಲ್ಲ, ಔಷಧಿ ಮಾಡಿಲ್ಲ. ಈಗ ನನ್ನ ಕೈಗೆ ಬಂತು, ಬಾಯಿಗೆ ಬಂದಿಲ್ಲ. ಏನ್ ಮಾಡುದು, ಇವರು ನಮ್ಗೆ ಡೈಲಿ ಲೇಬರ್ಸ್. ನೋಡ್ರಿ, ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ದೀರಾ, ತೋಟಗಾರಿಕೆ ಇಲಾಖೆಗೆ ನಿಮ್ಗೆ ಕಳಿಸ್ತೀನಿ, ನಿಮ್ಮ ವೆಬ್ಸೈಟ್ಗಳು ಕೂಡ ಕಳಿಸ್ತೀನಿ. ಮಂತ್ರಿ ಮಹಾಶಯರು ಯಾರಿದ್ದೀರಾ, ಈ ಭಾಗದ ಮಂತ್ರಿ ಮಹಾಶಯರು, ತೋಟಗಾರಿಕೆ ಇಲಾಖೆಯವರು ಯಾರಿದ್ದೀರಾ ಅವ್ರಿಗೂ ಕೂಡ ಇದನ್ನ ನಾನು ಕಳಿಸ್ತೀನಿ. ಈ ಸಡನ್ನಾಗಿ ಬಂದು ಈ ತೋಟಕ್ಕೆ ಸಂಬಂಧಪಟ್ಟಂಥ ಯಾರು ರೈತರಿದ್ದಾರೆ ಅವ್ರಿಗೆ ಏನು ಸಮಸ್ಯೆ ಆಗಿದೆ, ಹಾಗಾಗಿ ಆ ಸಮಸ್ಯೆನ ನಿವಾರಣೆ ಮಾಡಬೇಕು. ಜೊತೆಗೆ ಯಾರು ಔಷಧಿ ಕೊಟ್ಟ ಕಂಪ್ನಿ ಇದೆ, ಆ ಔಷಧಿ ಕೊಟ್ಟಂಥ ಕಂಪ್ನಿ ಕೂಡ ನೀವು ಮೊಕದ್ದಮೆ ದಾಖಲು ಮಾಡಬೇಕು. ಯಾಕೆಂದರೆ ಇಂಥ ಸಮಸ್ಯೆಗಳಿದಂಥ ರೈತರುಗಳು ಸಮಸ್ಯೆ ಇರೋದ್ರಿಂದ ಇವತ್ತು ರೈತರು ವಿಷಯ ತಗೋತಾರೆ. ಯಾಕೆ ಅಂತ ನೀವು ಉಡಾಫೆಗೆ ಮಾತಾಡ್ತಿಲ್ಲ. ಜನಪ್ರತಿನಿಧಿಗಳೇ, ಮುಟ್ಟಾಳ ಜನಪ್ರತಿನಿಧಿಗಳೇ, ಅಧಿಕಾರಿಗಳೇ, ನೋಡಿ, ಈ ಥರ ರೈತ ಸಮಸ್ಯೆ ಇರೋಂಥ ಸಮಸ್ಯೆಗಳಿಗೆ ನಾಳೆ ದಿನ ರೈತನನ್ನು ಹತಾಶೀರ ಮಾಡ್ಕೊಂಡ್ರೆ ನೀವೇ ಹೊಣೆ. ಅದಕ್ಕೆ
ಕಂಪ್ಲೇಂಟ್ ಕೂಡ ಆನ್ಲೈನ್ ಕಂಪ್ಲೇಂಟ್ ಕೂಡ ರೈಸ್ ಮಾಡಿಸ್ತೀವಿ ಇವ್ರ ಕಡೆಯಿಂದ. ಹಾಗೆಯೇ ಬನ್ನೂರು KRS ಪಕ್ಷದ ಉಪಾಧ್ಯಕ್ಷನಾಗಿ ಕೂಡ ನಾನು ಇದನ್ನು ಖಂಡಿಸ್ತೀನಿ. ಮತ್ತು ನಮ್ಮ KRS ಪಕ್ಷ ಕೂಡ ಇವ್ರ ಜೊತೆ ಇರ್ತಾರೆ. ಜೊತೆಗೆ ರೈತ ಸಂಘಟನೆಯವರು ದಯವಿಟ್ಟು ಇವ್ರ ಜೊತೆ ಕೈ ಜೋಡಿಸ್ಬೇಕು. ರೈತ ಸಂಘಟನೆಯವರು ದಯವಿಟ್ಟು ಇವ್ರ ಜೊತೆ ಕೈ ಜೋಡಿಸ್ಬೇಕು. ನಾಳೆ ದಿನ ಇವ್ರಿಗಾಗಂಥ ಕೆಲಸ ನಿಮ್ಮ ಜಮೀನಿಗಾಗುತ್ತೆ. ರೈತ ಸಂಘಟನೆಯವರೇ ಕೆಲವರು ನೀವು ಅರ್ಥ ಮಾಡ್ಕೊಬೇಕು. ಹಾಗಾಗಿ ಇದು ಸಂಬಂಧಪಟ್ಟಂಥವ್ರು ಯಾರು ಅಧಿಕಾರಿಗಳಿದ್ದೀರಾ ಅವರು ಕೂಡ ನಿಮ್ಮ ವೆಬ್ಸೈಟ್ಗಳಿಗೆ, ನಿಮ್ಮ ಮೇಲ್ ಐಡಿಗಳಿಗೆ, ಜೊತೆಗೆ ನಿಮ್ಮ ವಾಟ್ಸಾಪ್ ಇದು ಕೂಡ ನಾನು ಕಳಿಸ್ತೀನಿ. ಇದನ್ನು ಇವತ್ತೇನು ನಾವು ನೋಡ್ತಾ ಇದ್ದೀವಿ, ಇದು ಸಿದ್ದರಾಮಯ್ಯನವರ ಕ್ಷೇತ್ರ, ವರ್ಣ ಕ್ಷೇತ್ರ, ಯತೀಂದ್ರವರ ಕ್ಷೇತ್ರ. ಸರ್ ನೀವು ಒಂದೇ ಮಾತು ಹೇಳೋದ ಸರ್, ರಾಜಕೀಯವಾಗಿ ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ ಸರ್? ರಾಜಕೀಯವಾಗಿ ನಾವು ಸಿದ್ದರಾಮಯ್ಯನವ್ರ ಫೇವರ್ ನೀವು ನೋಡಿ. ನಿಮ್ಮ ಒಬ್ಬ ಕಾರ್ಯಕರ್ತನ ಒಂದು ಜಮೀನಲ್ಲಿ ಆಗಿರೋಂಥ ಒಂದು ಅವಘಡ ಇದು, ರೈತರ ಬೆಳೆ ನಾಶ. ಏನಪ್ಪಾ ಅಂದ್ರೆ ಅವ್ರ ಗಮನಕ್ಕೆ ಬಂದಿರಕ್ಕಿಲ್ಲ ಇದು. ನಾವು ಕೂಡ ಅವ್ರ ಕಂಪ್ಲೇಂಟ್ ಏನು ನಾವು ಮಾಡಿಲ್ಲ. ಇಲ್ಲಿ ಅಧಿಕಾರಿಗಳಿಗೆ ಈಗ ನಾವು ಮಾಡಬೇಕು ಅಂತ ಅಂದ್ಕೊಂಡಿವಿ. ನಿಮ್ಮ ಮುಖಾಂತರ ಅಧಿಕಾರಿಗಳು DC ಅವ್ರಿಗೊಂದು, ಆಮೇಲೆ ನಮ್ಮ ಕಾರ್ಡ್ ಆಫೀಸಲ್ಲಿ ಒಂದು, ಇಲ್ಲೆಲ್ಲ ಸಂಬಂಧಪಟ್ಟವ್ರಿಗಿದ್ದ ಅಲ್ಲ ಒಂದು ಯೂಸ್ ಮಾಡ್ಬೇಕಿಷ್ಟೇ. ಸಂಬಂಧಪಟ್ಟಂತ ತೋಟಗಾರಿಕೆ ಇಲಾಖೆಯವರು ಆಯ್ತಾ ಎಲ್ಲ ಅಧಿಕಾರಿಗಳು ಎಲ್ಲೆಲ್ಲಿ ಅಕ್ರಮವಾಗಿ ಯಾವೆಲ್ಲ ಏನು ಮಾನ್ಯತೆ ಇಲ್ದಿರೋಂಥ ಔಷಧಿ ಅಂಗಡಿಗಳನ್ನ ಬ್ಯಾನ್ ಮಾಡ್ಬೇಕು ಇವರು, ಅಲ್ವೇ? ಯಾವನ ಕೂತ್ಕೊಂಡು ಏನೋ ಓದಿರ್ತಾನೆ, ಇನ್ಯಾವನ ಕಂಪ್ನಿನ ಬಂದು ಅವ್ನಿಗೇನೋ ಆಫರ್ಗಳು ಕೊಟ್ಟು ರೈತರ ಬೆಳೆ ಹಾಳು ಮಾಡಿ ಅವ್ರ ಮನೆ ಹಾಳು ಮಾಡಿ ಕೊಟ್ಟಿದ್ದೀರ ನೀವೆಲ್ಲ. ನಿಮ್ಗೇನೋ ಮಾನ ಮರ್ಯಾದೆ ಇದೆಯಾ ಅಧಿಕಾರಿಗಳೇ? ಸಂಬಂಧಪಟ್ಟಂಥ ಔಷಧಿ ಅಂಗಡಿಗೆ ಮಾಲೀಕರು ನೀವು. ಇದು ಕೇವಲ ಬರೀ ವಿಡಿಯೋ ಮಾಡೋದಲ್ಲ, ಇದು ಇಡೀ ರಾಜ್ಯದಲ್ಲಿ ಇದೊಂದು ವೈರಲ್ ಆಗುವಂಥ ಸುದ್ದಿ. ತಾವು ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ಎಷ್ಟಿದೆ ನೋಡಿ, ಇಲ್ಲಿ ಎಲ್ಲ ಬೆಳೆ ನಾಶ ಆಗಿರೋಂಥದ್ದು.